Jai Hind everyone, this is Sainath from Gnanagotri YouTube channel. Notice Spardha Mitrare. Today we are going to discuss the most important topic algebra part 3. ಇವತ್ತಿನ ಒಂದು ಸೆಷನ್ ಅಲ್ಲಿ ನಾವು ಕಂಪ್ಲೀಟ್ ಪಾರ್ಟ್ 3 ಒಂದು ಆಲ್ಜಿಬ್ರಾನ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ನಾವು ಮೊದಲನೇದಾಗಿ ಪಾರ್ಟ್ 1 ಹಾಗೂ ಪಾರ್ಟ್ 2 ನ ಕಂಪ್ಲೀಟ್ ಆಗಿ x + 1/x and x - 1/x ನ ಕಂಪ್ಲೀಟ್ ಆಗಿ ಮಾಡಿದ್ವಿ. ಈಗ ಕರೆಕ್ಟ್ ಆಗ ನಾವು ಏನು ಮಾಡಿದ್ವಿ, x + 1/x ಕೊಟ್ಟು ಕರೆಕ್ಟ್ x² + 1/x² ಆರ್ x³ + 1/x³ ಅನ್ನು ಫೈಂಡ್ ಔಟ್ ಮಾಡಿದ್ವಿ. ಕರೆಕ್ಟ್ ಈಗ ಇವತ್ತಿನ ಒಂದು ಸೆಷನಲ್ಲಿ x² + 1/x² ಕೊಟ್ಟು ಕರೆಕ್ಟಾ ಆರ್ x³ + 1/x³ ಆರ್ x³ - 1/x³ ಆರ್ x⁴ + 7 + 1/x⁴ ಆರ್ x⁵ + 1/x⁵. ಕರೆಕ್ಟಾ ಕಂಪ್ಲೀಟಾಗಿ ನೋಡೋಣ ಇವತ್ತಿನ ಒಂದು ಸೆಷನಲ್ಲಿ. ಕ್ಲಿಯರ್ ಸರ್? ಕ್ಲಿಯರ್. ನೋಡಿ 9/5 ಇಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ನಮಗೆ ಜ್ಞಾನಗಂಗೋತ್ರಿ ಆಫ್ಲೈನ್ ಹಾಗೂ ಆನ್ಲೈನ್ ಕ್ಲಾಸಲ್ಲಿ ಇನ್ನೂ ಯಾರ್ಯಾರು ಪ್ರಿಪ್ರೇಷನ್ ಇನ್ನೂ ಸ್ಟಾರ್ಟ್ ಮಾಡಿಲ್ವೋ ಅಲ್ವಾ, ಗ್ರೂಪ್ ಡಿ ಆರ್ ಯಾವುದೇ ಒಂದು ಎಕ್ಸಾಮ್ ಆಗಲಿ, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇನ್ನೂ ಯಾರ್ಯಾರು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಮಾಡಿ ನಿಮಗೊಂದು ಬೂಸ್ಟ್ ಬೇಕು ಅಂದ್ಕೊಳ್ಳಿ, ಪ್ರಿಪ್ರೇಷನಲ್ಲಿ ಬೂಸ್ಟ್ ಬೇಕು ಅಂದ್ಕೊಳ್ಳಿ, ನೀವು ಕೆಳಗಡೆ ನಂಬರ್ ಇದೆಯಲ್ವಾ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೀಟಾಗಿ ಡೀಟೇಲ್ಸನ್ನು ಪಡೆದುಕೊಳ್ಳಿ. ಕ್ಲಿಯರ್? ನೋಡಿ ನಾವು x + 1/x ಯಾಕೆ ಇಷ್ಟು ಕ್ವಶನ್ಸ್ ಮಾಡಿಸ್ತಾ ಇದೀವಿ ಅಂದರೆ ಚಾನ್ಸಸ್ ಏನಿದೆ ತುಂಬ ಜಾಸ್ತಿ ಇದೆ. ಈ ಒಂದು ಪ್ರಶ್ನೆಗಳನ್ನ ಕೇಳೋದಕ್ಕೆ ತುಂಬ ಚಾನ್ಸಸ್ ಇದೆ. ಸೊ ಹಾಗಾಗಿ ನಾವೇನು ಮಾಡೋಣ ಕಂಪ್ಲೀಟಾಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀವಿ. ಕ್ಲಿಯರ್? ನೋಡಿ x² + 1/x² = 119. x > 0. ಫೈಂಡ್ ದ ವ್ಯಾಲ್ಯೂ ಆಫ್ x³ + 1/x³. ಕರೆಕ್ಟಾ? ನಾವಾಗ ಏನು ಮಾಡ್ತಾ ಇದ್ವಿ, x + 1/x 11 ಕೊಟ್ಟಿದ್ರೆ x² + 1/x² ಯಾವ ಥರ ಮಾಡ್ತಾ ಇದ್ವಿ ಸರ್? 11² - 2. ಕರೆಕ್ಟ್ ಆಗೇನಾಗ್ತಿತ್ತು 119 ಸೇಮ್ ಬಂತು. ಕ್ಲಿಯರಾ? ಬಟ್ ಎಲ್ಲ ಕ್ವಶನ್ಸ್ ಸಹ ನಾವು ಈ ಥರ ಚೆಕ್ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ, ಸ್ವಲ್ಪ ಟೈಮ್ ಆಗುತ್ತೆ. ಕರೆಕ್ಟಾ? ಸೊ ನಾವು ಹಾಗಾಗಿ ಒಂದು ಚಿಕ್ಕ ಕಾನ್ಸೆಪ್ಟ್ ಹೇಳ್ತೀವಿ ನೋಡಿ. x + 1/x² = x² + 1/x² + 2 × x × 1/x. ಕರೆಕ್ಟಾ? x ಕ್ಯಾನ್ಸಲ್, 2 ಉಳಿತು. ಈಗ ಏನು ಕೊಟ್ಟಿದ್ದಾರೆ, x² + 1/x² ಕೊಟ್ಟಿದ್ದಾರೆ. ಕರೆಕ್ಟಾ? x² + 1/x² 119 + 2. ಕರೆಕ್ಟಾ? ಸೊ ನಮ್ಗೆ ಏನು ಬೇಕು, x + 1/x ಫೈಂಡ್ ಔಟ್ ಮಾಡಿದ್ರೆ ನಾವು x³ + 1/x³ ಈಸಿಯಾಗಿ ಫೈಂಡ್ ಔಟ್ ಮಾಡೋದು. ಕರೆಕ್ಟಾ? ಸೊ x + 1/x ಬೇಕಂದ್ರೆ ಇಲ್ಲಿ ಸ್ಕ್ವೇರ್ ಇದೆ, ಆ ಕಡೆ ಹೋದ್ರೆ ಏನಾಗುತ್ತೆ, ಇದು ರೂಟ್ ಆಗುತ್ತೆ. ಕರೆಕ್ಟಾ? ಸೊ x + 1/x = ಏನಾಗುತ್ತೆ 119 + 2 ದಟ್ ಈಸ್ = √121 ದಟ್ ಈಸ್ = 11. ಕರೆಕ್ಟಾ? ದಟ್ ಈಸ್ = 11. ಸೊ x + 1/x 11 ಬಂದರೆ ಕರೆಕ್ಟಾ? ಸೊ x + 1/x 11 ಬಂದರೆ x³ + 1/x³ ಹೇಗೆ ಸರ್? n³ - 3n. ನೀವು ಮೊದಲನೇ ಕ್ಲಾಸಲ್ಲಿ ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ರು. ಕರೆಕ್ಟಾ? n³ - 3n. ಹಾಗಾದರೆ 11³ ಎಷ್ಟು ಸರ್? 1331. ಕರೆಕ್ಟಾ? -3 × 11. ಕರೆಕ್ಟಾ? 1331 ಅಲ್ಲಿ 33 ಹೋದರೆ ಎಷ್ಟು ಸರ್? 1298. ಕರೆಕ್ಟಾ? 1298. ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಇದು ಸಹ ನಮಗೇನೋ ಒಂಚೂರು ಲಾಂಗು. ಕರೆಕ್ಟಾ? ನೋಡಿ ಇಲ್ಲಿ ನಾವು x + 1/x² ಬೇಕಂದ್ರೆ ಸಹ ಆಗ x² + 1/x² ಬೇಕಂದರೆ x + 1/x² -2 ಮಾಡ್ತಿದ್ವಿ. ಕರೆಕ್ಟಾ? -2 ಮಾಡ್ತಾಯಿದ್ವಿ. ಈಗ x + 1/x ಬೇಕಂದರೆ ಕರೆಕ್ಟಾ +2 ಮಾಡಿ ರೂಟ್ ಮಾಡೋದು, ಸಿಂಪಲ್. ಕ್ಲಿಯರ್? +2 ಮಾಡಿ ರೂಟ್ ಮಾಡೋದು. ಕ್ಲಿಯರಾ? ಹಾಗಾದರೆ ನಾವು ಏನಂತ ಬರಿಬೋದು, x + 1/x = ಕರೆಕ್ಟಾ x² + 1/x² + 2. ಕರೆಕ್ಟಾ? ಸೊ ನಮ್ಗೇನು ಬೇಕು, x + 1/x. ಹಾಗಾದರೆ ಇದು ಹೋಲ್ ಸ್ಕ್ವೇರ್ ಅಲ್ಲ, ಇದು ಈ ಕಡೆ ಹೋದರೆ x² + 1/x² + 2. ಸೊ ನಾವು ಡೈರೆಕ್ಟಾಗಿ ಏನು ಹೇಳ್ತೀವಿ ಅಂದರೆ x + 1/x ಬೇಕು ಅಂದರೆ ಕರೆಕ್ಟಾ √n + 2. ವೆರಿ 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 ಇಂಪಾರ್ಟೆಂಟ್. ಕರೆಕ್ಟಾ? ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಮೆಥಡಿಂದ ನಾವು ಕಂಪ್ಲೀಟಾಗಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಕರೆಕ್ಟಾ? ನೋಡಿ x² + 1/x² ಕೊಟ್ಟು ಏನಾದರೂ ಕೇಳಿ x³ + 1/x³ x⁴ + 7 + 1/x⁴ x⁵ + 5 + 1/x⁴ ಏನಾದರೂ ಕೇಳಿ ತೊಂದರೆ ಇಲ್ಲ. ಮೊದಲು ನಾವು ಏನು ಮಾಡಬೇಕು, x + 1/x ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. x + 1/x ಫೈಂಡ್ ಔಟ್ ಮಾಡಬೇಕಂದ್ರೆ ನಾವು ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಏನು ಹೇಳಿ, √n + 2 √n + 2. n ವ್ಯಾಲ್ಯೂ ಎಷ್ಟು? 19. ಕರೆಕ್ಟಾ? +2 ಮಾಡಿದ್ರೆ 121. √121 ವ್ಯಾಲ್ಯೂ 11. 11³ - 3 × 11 ದಟ್ ಈಸ್ = 1298. ಕರೆಕ್ಟಾ? 128. ಈ ಥರ
ನಾವು ಕ್ಯಾಲ್ಕುಲೇಷನ್ ಅದು ಮನಸ್ಸಲ್ಲಿ ಮಾಡ್ತಾ ಇದ್ರೆ ನಮ್ಗೆ ಇನ್ನೂ ಸ್ವಲ್ಪ ಟೈಮನ್ನು ಸೇವ್ ಆಗುತ್ತೆ. ಕರೆಕ್ಟಾಗಿ ಮೊದಲನೇ ಪ್ರಶ್ನೆಗೆ ಆನ್ಸರ್ ಬಂದುಬಿಟ್ಟು 1298. ಕ್ಲಿಯರ್ ಸರ್? ಕ್ಲಿಯರ್. ಮತ್ತೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನೋಡಿ, x + 1/x³ ಬೇಕಂದರೆ √n+2. ಕರೆಕ್ಟಾ? √n+2. ಕ್ಲಿಯರ್ ಸರ್? ಕ್ಲಿಯರ್. ಎರಡನೇ ಪ್ರಶ್ನೆ ನೋಡಿ, x² + 1/x² = 7. ದೆನ್ x³ + 1/x³ = ವಾಟ್? ಕರೆಕ್ಟಾ? ಸೊ ನಾವು x² + 1/x² ಇದೆ, ನಮ್ಗೆ ಏನು ಬೇಕು? x³ + 1/x³. ಡೈರೆಕ್ಟಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾವು ಏನು ಮಾಡೋಣ ಅಂದರೆ x + 1/x ನಾವು ಫೈಂಡ್ ಔಟ್ ಮಾಡಿದ್ರೆ x³ + 1/x³ ಈಸಿ ಆಗುತ್ತೆ. ಸೊ x² + x + 1/x ಫೈಂಡ್ ಔಟ್ ಮಾಡಬೇಕಂದ್ರೆ ನಾವು ಏನು ಮಾಡಬೇಕು? ಇಷ್ಟೊತ್ತು ಹೇಳಿದ್ವಿ ಸರ್, √n+2. ಕರೆಕ್ಟಾ? ದಟ್ ಈಸ್ ಈಕ್ವಲ್ ಟು √7 + 2 ದಟ್ ಈಸ್ ಈಕ್ವಲ್ ಟು 3. x + 1/x 3 ಆದರೆ x³ + 1/x³ ಎಷ್ಟು ಸರ್? ಸೊ n³ - 3n ದಟ್ ಈಸ್ ಈಕ್ವಲ್ ಟು 2³ 27 - 3 × 3 9 ದಟ್ ಈಸ್ ಈಕ್ವಲ್ ಟು 27 - 9 ದಟ್ ಈಸ್ ಈಕ್ವಲ್ ಟು 18 ಸರ್. ಕರೆಕ್ಟಾ? ಎಷ್ಟು ಸರ್? 18. ಕ್ಲಿಯರ್. ಈ ಥರ ನಾವು ಒಂದು ಪ್ರಶ್ನೆಗಳನ್ನ ಹೋಗ್ತಾ ಹೋಗ್ತಾ ನಿಮ್ಗೆ ಸ್ಪೀಡಪ್ ಮಾಡಬೇಕು. ಕ್ಲಿಯರಾ? ಮೊದಲನೇದಾಗಿ ನಾವು ಏನು ಮಾಡ್ತೀವಿ, ಮೊದಲು ಕಾನ್ಸೆಪ್ಟನ್ನು ಕಂಪ್ಲೀಟಾಗಿ ತಿಳ್ಕೊಂಡು ತದನಂತರ ಒಂದು ಸ್ಟೆಪ್ನ ಮಾಡಿ ತದನಂತರ ಶಾರ್ಟ್ಕಟ್ಗೆ ಬರುವುದು. ಕರೆಕ್ಟಾ? ಇದರಲ್ಲಿ ಸಹ ನೆಕ್ಸ್ಟ್ ಏನು ಬರುತ್ತೆ? ಕಾನ್ಸೆಪ್ಟ್ ಆಫ್ ಬ್ರಿಡ್ಜಿಂಗ್ ಬರುತ್ತೆ. ನಾನು ಪಾರ್ಟ್ 4ಅಲ್ಲಿ ನಿಮ್ಮ ಕಾನ್ಸೆಪ್ಟ್ ಆಫ್ ಬ್ರಿಡ್ಜಿಂಗು ಹಾಗೂ ಪಾರ್ಟ್ 5ಅಲ್ಲಿ ಕಂಪ್ಲೀಟ್ ಕರೆಕ್ಟಾ ಫಾರ್ಮುಲಾ ಬೇಸ್ಡ್ ಕ್ವಶನ್ಸನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಯಾರ್ಯಾರು RRB SSCಗೆ ಪ್ರಿಪ್ರೇಷನ್ ಆಗ್ತಿದ್ದೀರೋ ಇಲ್ಲಿಂದ ನೀವು ಆರಾಮಾಗಿ ಆಲ್ಜಿಬ್ರಾವನ್ನು ಕಂಪ್ಲೀಟ್ ಮಾಡ್ಬೋದು. ಕ್ಲಿಯರಾ? ನಾವು ಆಫ್ಲೈನ್ ಕ್ಲಾಸಲ್ಲಿ 20 ಕ್ಲಾಸಸನ್ನು ಆಲ್ಜಿಬ್ರಾ ಮಾಡಿದ್ವಿ ಕಂಪ್ಲೀಟ್ A to Z. ಕರೆಕ್ಟಾ? A to Z ಕಂಪ್ಲೀಟಾಗಿ ಬೇಸಿಕ್ಕಿಂದ ಮಾಡಬೇಕು ಅಂದರೆ ನಮ್ಮ ಒಂದು ಆಫ್ಲೈನ್ ಕ್ಲಾಸಸ್ಗೆ ಜಾಯಿನ್ ಆಗಿ. ಓಕೆನಾ? ನೋಡಿ, ಥರ್ಡ್ ಕ್ವಶನ್, p² + 1/p² ದಟ್ ಈಸ್ ಈಕ್ವಲ್ ಟು 14. ಕರೆಕ್ಟಾ? ಹಾಗಾದರೆ p + 1/p ಎಷ್ಟಾಗುತ್ತೆ ಸರ್? ಇಷ್ಟೊತ್ತು ಹೇಳಿದ್ರಿ ಸರ್ √n+2 ದಟ್ ಈಸ್ ಈಕ್ವಲ್ ಟು 14 + 2 √16 ದಟ್ ಈಸ್ ಈಕ್ವಲ್ ಟು 4. ಕರೆಕ್ಟಾ? ನೆಕ್ಸ್ಟ್ ನಾವು ಮಾಡುವಾಗ ಇನ್ನೂ ಏನು ಮಾಡೋಣ, ಒಂದು ಚೂರು ಸ್ಪೀಡಾಗಿ ಮಾಡೋದಕ್ಕೆ ಸೊ ನಾವು ಏನು ಮಾಡೋಣ, √n+1 √n+2 ಅನ್ನೋದನ್ನು ಸಹ ನಾವು ಕಟ್ ಮಾಡೋಣ. ಕರೆಕ್ಟಾ? ಡೈರೆಕ್ಟಾಗಿ ಮಾಡಿದ್ರೆ ಇನ್ನೂ ಸ್ವಲ್ಪ ಫಾಸ್ಟಾಗಿ ಮಾಡ್ಬೋದು. ಕರೆಕ್ಟಾ? ಪ್ರಶ್ನೆಗಳನ್ನ ಮೊದಲು ನಾವು ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡು ತದನಂತರ ಸ್ಪೀಡ್ಗೆ ಹೋಗಬೇಕು. ಡೈರೆಕ್ಟ್ ಸ್ಪೀಡ್ಗೆ ಹೋಗಬಾರ್ದು. ಮೊದಲು ಲ್ಯಾಂಗ್ವೇಜನ್ನು ಕ್ವಶನ್ ಲ್ಯಾಂಗ್ವೇಜನ್ನು ತಿಳ್ಕೊಂಡು ತದನಂತರ ನಾವು ಹೋಗ್ತಾ ಇರ್ಬೋದು. ಕರೆಕ್ಟಾ? ನೋಡಿ 4 ಬಂತು. ಹಾಗಾದರೆ p³ + 1/p³. ಕರೆಕ್ಟಾ? p³ + 1/p³ ಎಷ್ಟು ಸರ್? 4³ - 3 × 4 ದಟ್ ಈಸ್ ಈಕ್ವಲ್ ಟು 12. 64 - 12 ದಟ್ ಈಸ್ ಈಕ್ವಲ್ ಟು 52. ಕರೆಕ್ಟಾ? 52. ಆಪ್ಷನ್ ಡಿ. ಕರೆಕ್ಟಾ? ಬೇಕಂದರೆ ಮಾಡಿ. 3³ n³ - 3n 4³ - 12 ದಟ್ ಈಸ್ ಈಕ್ವಲ್ ಟು 52. ಕರೆಕ್ಟಾ? 52. ಕ್ಲಿಯರ್? ನೋಡಿ, ಇದು ಕಂಪ್ಲೀಟಾಗಿ ಫ್ರೀಯಾಗಿ ನಾವು ಪೈಡ್ ಕೋರ್ಸಲ್ಲಿ ಆಫ್ಲೈನಲ್ಲಿ ಯಾವ ಥರ ಕ್ಲಾಸಸ್ ಹೇಳ್ಕೊಡ್ತೀವೋ ಕರೆಕ್ಟಾ ಅದೇ ಥರನೇ ಎಕ್ಸಾಮ್ ಓರಿಯೆಂಟೇಷನ್ ಎಕ್ಸಾಮ್ ಕ್ವಶನ್ಸ್ನ ತೊಗೊಂಡು ನಿಮ್ಗೆ ಕಂಪ್ಲೀಟ್ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದೀವಿ ಆಲ್ಜಿಬ್ರಾ. ಕರೆಕ್ಟಾಗಿ ಕರ್ನಾಟಕದಲ್ಲಿ ಯಾರು ಸಹ ಅಂದರೆ ಹೇಳಿದ್ದಾರೆ ಹೇಳಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಇಷ್ಟು ಕಂಟೆಂಟು ಕೊಟ್ಟಿಲ್ಲ ಅಂತ ಅಂದ್ಕೊಳ್ತಿದ್ದೀನಿ. ಕರೆಕ್ಟಾಗಿ ಎಲ್ಲರೂ ಸಹ ಏನು ಮಾಡ್ತು ಒಂದು ಸಲ ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ಶೇರ್ ಮಾಡ್ತಾಯಿರಿ. ಕ್ಲಿಯರ್? ಕಂಪ್ಲೀಟ್ ಆಲ್ಜಿಬ್ರಾವನ್ನು ನಾವು ಮಾಡೋಣ. ನೋಡಿ, ಇದನ್ನು ಬೇಕಂದರೆ ವಿತೌಟ್ ಪೆನ್ ಪೇಪರ್ ಸಹ ಮಾಡ್ಬೋದು, ತೊಂದರೆ ಇಲ್ಲ. ಹೇಳ್ಕೊಡ್ತೀನಿ ನೋಡಿ, ವಿತೌಟ್ ಪೆನ್ ಪೇಪರ್ ಇನ್ನೂ ಫಾಸ್ಟ್ ಸ್ಪೀಡಾಗಿ. ಕರೆಕ್ಟಾ? p² + 1/p² = 14. ಕರೆಕ್ಟಾ? p² + 1/p² = 14 ಆದರೆ p + 1/p ಏನಾಗುತ್ತೆ? 14 + 2 ದಟ್ ಈಸ್ ಈಕ್ವಲ್ ಟು 16 √16 ದಟ್ ಈಸ್ ಈಕ್ವಲ್ ಟು 4. ಕರೆಕ್ಟಾ? p³ + 1/p³ ಏನಾಗುತ್ತೆ ಸರ್? n³ - 3n ದಟ್ ಈಸ್ ಈಕ್ವಲ್ ಟು 4³ - 3n 64 - 12 ದಟ್ ಈಸ್ ಈಕ್ವಲ್ ಟು 52. ಸಿಂಪಲ್. ವಿತೌಟ್ ಪೆನ್ ಪೇಪರ್ ಸಹ ನಾವು ಮಾಡ್ಬೋದು. ಬಟ್ ಏನು ಮಾಡಬೇಕು? ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಮಗೆ ಸಿಗುತ್ತೆ. ಕ್ಲಿಯರ್? ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಇಂಪ್ರೂವ್ಮೆಂಟ್. ಕ್ಲಿಯರ್? ನೋಡಿ, x² + 1/x² = 7. ಹಾಗಾದರೆ √7 + 2 ಎಷ್ಟು? x + 1/x = 3 ಆಯಿತು. x³ + 1/x³ ಎಷ್ಟು ಸರ್? 3³ - 3 × 3 ದಟ್ ಈಸ್ ಈಕ್ವಲ್ ಟು 3³ 27 27 - 9 ದಟ್ ಈಸ್ ಈಕ್ವಲ್ ಟು 18. ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಕರೆಕ್ಟಾ? ನೋಡಿ 3 ಬಂತಲ್ವಾ? 3³ - 3 × 3 ಕರೆಕ್ಟಾ? ದಟ್ ಈಸ್ ಈಕ್ವಲ್ ಟು n³ - 3 ಅಂತ ಮಾಡ್ತಾ ಇದ್ದೀನಿ. ಕ್ಲಿಯರ್? ಸೊ ಎಷ್ಟು ಬಂತು ಸರ್? 27 - 9 ದಟ್ ಈಸ್ ಈಕ್ವಲ್ ಟು 18. ಕರೆಕ್ಟಾ? ದಟ್ ಈಸ್ ಈಕ್ವಲ್ ಟು 18. ಸೊ ಫಿಫ್ತ್ ಕ್ವಶನ್, x² / y² + y² / x² = 7. ಕರೆಕ್ಟಾ? ಈಸ್ ಈಕ್ವಲ್ ಟು 7. A possible value of x³ / y³ plus y³ / x³. x³ / y³ plus y³
ಬೈ ಎಕ್ಸ್ ಕ್ಯೂಬ್ ಈಸ್ ಕ್ಲಿಯರ್. ನೋಡಿ ಒಂದು ವೇಳೆ ನಾವು ಇಲ್ಲಿ ಸೊ ಎಲ್ ಸಿ ಎಮ್ ತೊಗೊಂಡು ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಕರೆಕ್ಟಾ. ಸೊ ಇಲ್ಲಾಂದರೆ ಇಂಟು ಎಕ್ಸ್ ಮಾಡಿದ್ರು ಸಹ ನಮಗೆ ಆನ್ಸರ್ ಬರುತ್ತೆ. ಬಟ್ ಎಕ್ಸಾಮ್ ಅಪ್ರೋಚಲ್ಲಿ ಒಂದು ವೇಳೆ ನಾವು ಎಕ್ಸ್ ಸ್ಕ್ವೇರ್ ಬೈ ವೈ ಸ್ಕ್ವೇರ್ನ ಕರೆಕ್ಟಾ ಎಕ್ಸ್ ಸ್ಕ್ವೇರ್ ಬೈ ವೈ ಸ್ಕ್ವೇರ್ನ ಎ ಸ್ಕ್ವೇರ್ ಅಂತ ತೊಗೊಂಡಿದ್ದೀವಿ ಅಂದ್ಕೊಳ್ಳಿ ಕರೆಕ್ಟಾ. ಎ ಸ್ಕ್ವೇರ್ ತೊಗೊಂಡ್ರೆ ಇದೇನಾಯಿತು, ಈ ಪಾರ್ಟು ಎ ಸ್ಕ್ವೇರ್ ಆಯಿತು ಪ್ಲಸ್ ಕರೆಕ್ಟಾ 1 ಬೈ ಎ ಸ್ಕ್ವೇರ್ ಆಯಿತು. ಅಂದರೆ ಇದು ಎ ಸ್ಕ್ವೇರ್ದು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆದರೆ ಹಾಗಾದರೆ ವೈ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ ಸರ್ ಕರೆಕ್ಟಾ 1 ಬೈ ಎ ಸ್ಕ್ವೇರ್ ಆಯಿತು ಕರೆಕ್ಟಾ. ಇದು ಸಹ ಇಲ್ಲಿ ಉಲ್ಟಾ ಇದೆ ಕರೆಕ್ಟಾ. ಸೊ 1 ಬೈ ಎ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 7 ಕರೆಕ್ಟಾ, ದಟ್ ಈಸ್ ಈಕ್ವಲ್ ಟು 7. ಸೊ ನಮ್ಗೆ ಇಲ್ಲಿ ಏನು ಬೇಕು ಸರ್, ಎ ಪ್ಲಸ್ 1 ಬೈ ಎ ಕರೆಕ್ಟಾ. ಎ ಪ್ಲಸ್ 1 ಬೈ ಎ ಎಷ್ಟು ಬರುತ್ತೆ ಸರ್, ರೂಟ್ 7 ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು 9, ರೂಟ್ 9 3, ರೂಟ್ 9 ಎಷ್ಟು ಸರ್ 3 ಕರೆಕ್ಟಾ. ಎಗೈನ್ ಏನು ಕೇಳಿದ್ದಾರೆ, ಕ್ಯೂಬೇ ಕೇಳಿದ್ದಾರೆ ಕರೆಕ್ಟಾ. ಎಗೈನ್ ಏನು ಕೇಳಿದ್ದಾರೆ ಅಂದರೆ ಇಲ್ಲಿ ನೋಡಿ ಎ ಕ್ಯೂಬ್ ಪ್ಲಸ್ 1 ಬೈ ಎ ಕ್ಯೂಬ್ ಕರೆಕ್ಟಾ. ಎ ಕ್ಯೂಬ್ ಪ್ಲಸ್ 1 ಬೈ ಎ ಕ್ಯೂಬನ್ನು ಕೇಳಿದ್ದಾರೆ. ಸೊ ಎ ಕ್ಯೂಬ್ ಪ್ಲಸ್ 1 ಬೈ ಎ ಕ್ಯೂಬ್. ಸೊ ಎಗೈನ್ ನಮ್ಗೆ ಆನ್ಸರ್ ಏನು ಬರುತ್ತೆ ಸರ್, 3 ಕ್ಯೂಬ್ ಮೈನಸ್ 3 ಇಂಟು 3 ದಟ್ ಈಸ್ ಈಕ್ವಲ್ ಟು 27 ಮೈನಸ್ 9 ದಟ್ ಈಸ್ ಈಕ್ವಲ್ ಟು 18 ಕರೆಕ್ಟಾ. ದಟ್ ಈಸ್ ಈಕ್ವಲ್ ಟು ಎಷ್ಟು ಸರ್ 18 ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ 5. ಎವ್ರಿವನ್ ಕ್ಲಿಯರ್ ಸರ್, ಕ್ಲಿಯರ್. ಈ ಥರ ನಾವು ಪ್ರಶ್ನೆಗಳನ್ನ ಮಾಡ್ಕೊಂಡು ಹೋಗ್ತಾ ಇರೋದು ಕ್ಲಿಯರ್. ನೋಡಿ ಟಾಪ್ 50 ಸಿಂಪ್ಲಿಫಿಕೇಶನ್, ಟಾಪ್ 50 ಅಪ್ರಾಕ್ಸಿಮೇಷನ್, ಟಾಪ್ 50 ಮಿಸ್ಸಿಂಗ್ ನಂಬರ್ಸ್, ಟಾಪ್ 50 ಕ್ವಾಡ್ರಾಟಿಕ್ ಈಕ್ವೇಷನ್ ಸಹ ನಾವು ಮಾಡೋಣ ಕರೆಕ್ಟಾ. ಜಸ್ಟ್ ಏನು ಮಾಡ್ತಾರೆ ಯೂಸ್ ಮಾಡ್ಕೊಳ್ಳಿ ಕರೆಕ್ಟಾ. ಒಳ್ಳೊಳ್ಳೆ ಕ್ಲಾಸನ್ನು ಒಳ್ಳೊಳ್ಳೆ ಕಂಟೆಂಟನ್ನು ಯೂಸ್ ಮಾಡ್ಕೊಳ್ಳಿ ಕ್ಲಿಯರಾ. ನೋಡಿ ಎಕ್ಸ್ ಟು ದಿ ಪವರ್ ಆಫ್ 4 ಪ್ಲಸ್ ಸರಿ ಮೈನಸ್ ಅನಿಸುತ್ತೆ. ಸೊ 1 ಬೈ ಎಕ್ಸ್ ಟು ದಿ ಪವರ್ ಆಫ್ 4 ದಟ್ ಈಸ್ ಈಕ್ವಲ್ ಟು 7 that is equal to 7. Then x square plus 1 by x square minus 2 that is equal to what correct. That is equal to what. ಇಲ್ಲಿ ನೋಡಿ x to the power of 4 plus 1 by x to the power of 4 ಕರೆಕ್ಟಾ. ನಾವು ಇಷ್ಟೊತ್ತು ಏನು ಮಾಡ್ತಾ ಇದ್ವಿ, x ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ನ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ನ ಮಾಡ್ತಾ ಇದ್ವಿ. ಅಂದರೆ ಸ್ಕ್ವೇರ್ ಅದು ನಾವು ಸ್ಕ್ವೇರ್ನ ಏನು ಮಾಡ್ತೀವಿ ಕಾಟ್ ಮಾಡ್ತಿದ್ವಿ. ಸೊ ಅವಾಗ ನಾವು ಏನು ಬರೋದು ಪ್ಲಸ್ 2 ಬರೋದು ಕರೆಕ್ಟಾ. ಸೊ ಇವಾಗ ಇಲ್ಲೂ ಸಹ ಎಕ್ಸ್ ಟು ದಿ ಪವರ್ ಆಫ್ 4 ಪ್ಲಸ್ 1 ಬೈ ಎಕ್ಸ್ ಟು ದಿ ಪವರ್ ಆಫ್ 4 ಇದೆ. ಸೊ ಇಲ್ಲೂ ಸಹ ನಾವು ಏನು ಮಾಡ್ಬೋದು ಪ್ಲಸ್ 2 ಮಾಡಿದ್ರೆ ನಮ್ಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಸಿಗುತ್ತೆ. ಸೊ ಪ್ಲಸ್ 2 ಮಾಡಿದ್ರೆ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಸಿಗುತ್ತೆ. ಕ್ಲಿಯರಾ ಸರ್, ಕ್ಲಿಯರ್ ಕರೆಕ್ಟಾ. ಸೊ ಹಾಗಾದ್ರೆ ನಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಬೇಕಂದರೆ ಕರೆಕ್ಟಾ ಸರ್ ರೂಟ್ 7 ಪ್ಲಸ್ 2 ಇಷ್ಟೊತ್ತು ನೀವು ಹೇಳ್ತಾ ಇದ್ರಿ ರೂಟ್ 7 ಪ್ಲಸ್ ಅಂದರೆ ರೂಟ್ 10 ಪ್ಲಸ್ 2 ಅಲ್ವಾ ಸರ್. ನೋಡಿ ಆಗ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ 3 ಆಗುತ್ತೆ ಕರೆಕ್ಟಾ. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ 3 ಆಗುತ್ತೆ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 2 ಅಂತ ಕೊಟ್ಟಿದ್ದಾರೆ ಕರೆಕ್ಟಾ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 3 ಮೈನಸ್ 2 ದಟ್ ಈಸ್ ಈಕ್ವಲ್ ಟು 1. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ 6 ಕರೆಕ್ಟಾ. ಈ ಥರ ಪ್ರಶ್ನೆಗಳನ್ನ ಮಾಡ್ತಾ ಇದ್ದೀವಿ. ನೋಡಿ ಬಂದಿಲ್ವಾ ಮತ್ತೆ ಇನ್ನೊಂದು ಸಲ ನೋಡಿ, ತೊಂದರೆ ಇಲ್ಲ, ಕಲಿಯೋಣ, ಚೆನ್ನಾಗಿ ಕಲಿಯೋಣ, ಒಳ್ಳೆ ಮಾರ್ಕ್ಸನ್ನು ಪಡೆಯೋಣ ಅಲ್ವಾ. ನಮ್ಮ ಪೇರೆಂಟ್ಸನ್ನು ಏನು ಮಾಡಬೇಕು, ಪ್ರೌಡಾಗಿ ಮಾಡಬೇಕು ಕರೆಕ್ಟಾ. if 16 x to the power of 4 plus 1 by 16 x to the power of 4 ಈ ಪ್ರಶ್ನೆಗಳು ಎಲ್ಲರೂ ಸಹ SSC ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕರೆಕ್ಟಾ. SSCಯಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಕೇಳಿದ್ದಾರೆ ಅಂದರೆ ಆಲ್ಮೋಸ್ಟ್ ರೈಲ್ವೇಸಲ್ಲಿ ಸಹ ಅದೇ ಕ್ಲಿಯರಾ. Sixteen x to the power of 4 plus 1 by 16 x to the power of 4 that is equal to 14159 ಕರೆಕ್ಟಾ. 14159 ಕರೆಕ್ಟ್. ಸೊ ನಮ್ಗೆ ಏನು ಬೇಕು ಸರ್, 2x ಪ್ಲಸ್ 1 ಬೈ 2x ಬೇಕು. ಸೊ ಇಲ್ಲಿ ನಾವು ಆಗೇನು ಮಾಡಿದ್ವಿ, ಎಕ್ಸ್ ಸ್ಕ್ವೇರ್ ಎಕ್ಸ್ ಟು ದಿ ಪವರ್ ಆಫ್ 4 ಪ್ಲಸ್ 1 ಬೈ ಎಕ್ಸ್ ಟು ದಿ ಪವರ್ ಆಫ್ 4ನ ಏನು ಮಾಡಿದ್ವಿ, ಕನ್ವರ್ಟ್ ಮಾಡಿದ್ವಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಮಾಡೋದಕ್ಕೆ ನಾವು ಏನು ಮಾಡಿದ್ವಿ ರೂಟ್ 10 ಪ್ಲಸ್ 2. ಇಲ್ಲೂ ಸಹ ರೂಟ್ 10 ಪ್ಲಸ್ 2 ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ ಸರ್, 4x ಸ್ಕ್ವೇರ್ ಪ್ಲಸ್ 1 ಬೈ 4x ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ರೂಟ್ 14159 ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು 14161 ರೂಟ್ 14161. ಹಾಗಾದರೆ ರೂಟ್ 14161 ಯಾವ ಒಂದು ಸ್ಕ್ವೇರ್ ರೂಟ್ ಸರ್ ಕರೆಕ್ಟಾ, ಯಾವ ಒಂದು ಸ್ಕ್ವೇರ್ ರೂಟ್ ನೋಡಿ, ಸ್ಕ್ವೇರ್ ರೂಟ್ ಫೈಂಡ್ ಮಾಡೋಕ್ಕೆ ಕರೆಕ್ಟಾ ರೂಟ್ 14161 ಕರೆಕ್ಟಾ. ಸೊ ಯಾವ ಒಂದು ನಂಬರ್ ಸ್ಕ್ವೇರ್ ಮಾಡಿದ್ರೆ ನಮ್ಗೆ ಲಾಸ್ಟಲ್ಲಿ 1 ಬರುತ್ತೆ, ಯೂನಿಟ್ ಡಿಜಿಟ್ನ ಮಾತ್ರ ನೋಡ್ಕೊಳ್ಳಿ ಯಾವ್ದು ಬರುತ್ತೆ ಸರ್ 1 ಆ್ಯಂಡ್
9 ಕರೆಕ್ಟಾ 1 and 9. ಸೊ ಈಗ ಏನು ಮಾಡ್ತೀರಾ ಅಂದರೆ ಲಾಸ್ಟ್ 2 ನಂಬರ್ಸ್ನ ಕಟ್ ಮಾಡಿ ಇನ್ನು ಉಳಿದಿರೋದು ಎಷ್ಟು ಸರ್ 141. ಎಷ್ಟು ಸರ್ 141. ಸೊ 141 ಯಾವ ಒಂದು ಸ್ಕ್ವೇರ್ ಮಿಡಲ್ ಇದೆ ನೋಡಿ 11 ಸ್ಕ್ವೇರ್ ಆ್ಯಂಡ್ 12 ಸ್ಕ್ವೇರ್ ಕರೆಕ್ಟಾ. ಆಲ್ವೇಸ್ ಚಿಕ್ಕ ನಂಬರ್ ಬರ್ಕೊಳ್ಳಿ ಕರೆಕ್ಟಾ. ಆಲ್ವೇಸ್ ಚಿಕ್ಕ ನಂಬರ್ ಬರ್ಕೊಳ್ಳಿ 111 ಆ್ಯಂಡ್ 119 ಬರುತ್ತೆ ಕರೆಕ್ಟಾ. ಸೊ ಇನ್ನೂ ಸಹ ನಮಗೆ 2 ಆಪ್ಷನ್ ಇದೆ. ಸೊ ನಾವು ಏನು ಮಾಡಬೇಕು ಅಂದರೆ 11 × 12 ಮಾಡಿ ಕರೆಕ್ಟಾ. ಎಷ್ಟು ಸರ್ 132. 11 × 12 ದಟ್ ಈಸ್ ಈಕ್ವಲ್ ಟು 132. 132ಗಿಂತ ಜಾಸ್ತಿ ಇದ್ದರೆ ದೊಡ್ಡ ನಂಬರ್ ಆನ್ಸರ್, 132ಗಿಂತ ಇದು ಚಿಕ್ಕದಿದ್ದರೆ ಚಿಕ್ಕ ನಂಬರ್ ಆನ್ಸರ್ ಕರೆಕ್ಟಾ. ಹಾಗಾದರೆ 132ಇಂದ 141 ದೊಡ್ಡದ ಚಿಕ್ಕದ ಸರ್ ದೊಡ್ಡದು ಕರೆಕ್ಟಾ. ದೊಡ್ಡದಾದರೆ ನಮ್ಮ ಆನ್ಸರ್ ಏನು ಸರ್ 119. ಎಷ್ಟು ಸರ್ 119 ಕರೆಕ್ಟಾ. ಆಗ ನಮ್ಗೆ ಎಷ್ಟು ಬಂತು ಸರ್ 119 ಬಂತು. ಕ್ಲಿಯರ್. ನಮ್ಗೆ ಎಗೇನ್ ಏನು ಬೇಕು 2x ಪ್ಲಸ್ 1/2x ಅಂದರೆ ಎಗೇನ್ ನಾವು +2 ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ ಸರ್ 2x ಪ್ಲಸ್ 1/2x ಕರೆಕ್ಟಾ. ಸೊ ನಿಮಗೆ ಡೌಟ್ ಇದ್ದರೆ ಇದನ್ನು ಸ್ಕ್ವೇರ್ ಮಾಡಿದ್ರೆ 4x ಸ್ಕ್ವೇರ್ ಬರುತ್ತೆ. ಇದನ್ನು ಎಗೇನ್ ಸ್ಕ್ವೇರ್ ಮಾಡಿದ್ರೆ 16x⁴ ಬರುತ್ತೆ ಕರೆಕ್ಟ್. ಸೊ ಅವಾಗ ಏನಾಗುತ್ತೆ ಎಗೇನ್ 119 ಬಂತು ಕರೆಕ್ಟಾ. ನಮಗೆ x ಪ್ಲಸ್ 2x ಪ್ಲಸ್ 1/2x ಅಲ್ವಾ. ಸೊ ನಮಗೆ ರೂಟ್ 119 +2 ಮಾಡಿದ್ರೆ 2x ಪ್ಲಸ್ 1/2x ಸಿಗುತ್ತೆ. ಸೊ 119 ರೂಟ್ 119 ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು ರೂಟ್ 121 ದಟ್ ಈಸ್ ಈಕ್ವಲ್ ಟು 11 ಕರೆಕ್ಟ್. ಎಷ್ಟು ಸರ್ 11. ಈ ಥರ ನಾವು ಪ್ರಶ್ನೆಗಳನ್ನ ಬಿಡಿಸ್ಬೇಕು. ಓನ್ಲಿ ನೋಡಿ ಈಸಿ ಕ್ವಶನ್ಸ್ ಅಂತಲೇ ಅಲ್ಲ, ನಾನು ಈಸಿ ಕ್ವಶನ್ಸ್ ತೊಗೊಂಡಿದ್ದೀನಿ, ಮಾಡ್ರೇಟ್ ಕ್ವಶನ್ಸ್ ತೊಗೊಂಡಿದ್ದೀನಿ ಹಾಗೂ ಹಾರ್ಡ್ ಕ್ವಶನ್ಸ್ ಅಂತ ಸಹ ತೊಗೊಂಡಿದ್ದೀನಿ ಕರೆಕ್ಟಾ. ಇದು ಪಾರ್ಟ್ 3 ಪಾರ್ಟ್ 4 ಸಹ ಇದೆ. ಸೊ ನಾವು ಏನು ಮಾಡೋಣ ಅಂದರೆ ಕಂಪ್ಲೀಟ್ ಮಾಡೋಣ. ಕ್ಲಿಯರಾ. ಕ್ಲಾಸಸ್ ಹೇಗಿದೆ ಅನ್ನೋದು ಕಮೆಂಟ್ ರೂಪದಲ್ಲಿ ತಿಳಿಸಿ. ಯಾರ್ಯಾರು ನೋಡ್ತಿದ್ರು ಕಮೆಂಟ್ ರೂಪದಲ್ಲಿ ತಿಳಿಸಿ. ನಿಮ್ಮಿಂದ ನಮ್ಗೆ ಏನಾಗುತ್ತೆ ಅಂದರೆ ಮೋಟಿವೇಶನ್ ಆಗುತ್ತೆ. ಇನ್ನೂ ಒಳ್ಳೊಳ್ಳೆ ಕ್ಲಾಸಸನ್ನು ನಾನು ನಿಮಗೆ ತೊಗೊಬರೋದಕ್ಕೆ ಪ್ರಯತ್ನ ಪಡ್ತೀನಿ. ಕ್ಲಿಯರ್. ನೋಡಿ x⁴ ಪ್ಲಸ್ 1/x⁴ ದಟ್ ಈಸ್ ಈಕ್ವಲ್ ಟು 194 ಕರೆಕ್ಟಾ. ಸೊ x² ಪ್ಲಸ್ 1/x² ಬೇಕಂದ್ರೆ ಏನು ಮಾಡ್ತೀವಿ ಸರ್ ರೂಟ್ n+2 ದಟ್ ಈಸ್ ಈಕ್ವಲ್ ರೂಟ್ n+2 ರೂಟ್ 194 ದಟ್ ಈಸ್ 194 + 2 ರೂಟ್ 196 ಕರೆಕ್ಟಾ. ರೂಟ್ 196ನ ವ್ಯಾಲ್ಯೂ ಎಷ್ಟು ಸರ್ 14. ಎಷ್ಟು ಸರ್ 14. ಸೊ ಎಗೇನ್ x ಪ್ಲಸ್ 1/x ನಾವು ಫೈಂಡ್ ಔಟ್ ಮಾಡಿದ್ರೆ ಕರೆಕ್ಟಾ ನಮ್ಗೇನು ಸಿಗುತ್ತೆ ಸರ್ x ಪ್ಲಸ್ 1/x ಫೈಂಡ್ ಔಟ್ ಮಾಡಿದ್ರೆ ನಮಗೆ x³ ಪ್ಲಸ್ 1/x³ ಅನ್ನೋದು ಈಸಿಯಾಗಿ ಸಿಗುತ್ತೆ. ಸೊ ನಾವು x ಪ್ಲಸ್ 1/x³ ಫೈಂಡ್ ಔಟ್ ಮಾಡಬೇಕಂದ್ರೆ ಕರೆಕ್ಟಾ ಎಗೇನ್ ರೂಟ್ 14 + 2 ದಟ್ ಈಸ್ ಈಕ್ವಲ್ ಟು 16 ಆಗುತ್ತೆ. x ಪ್ಲಸ್ 1/x ದಟ್ ಈಸ್ ಈಕ್ವಲ್ ಟು 4 ಆಗುತ್ತೆ ಕರೆಕ್ಟಾ ಸರ್. ದಟ್ ಈಸ್ ಈಕ್ವಲ್ ಟು 4 ಆಗುತ್ತೆ. ಸೊ ನಾವು ಅಲ್ಲಿ ಏನು ಕೇಳಿದ್ದಾರೆ ಅಂದರೆ x³ ಪ್ಲಸ್ 1/x³ ಕರೆಕ್ಟಾ. x ಪ್ಲಸ್ 1/x ದಟ್ ಈಸ್ ಈಕ್ವಲ್ ಟು 4 ಆದರೆ x³ ಪ್ಲಸ್ 1/x³ ಏನಾಗುತ್ತೆ ಸರ್ ದಟ್ ಈಸ್ ಈಕ್ವಲ್ ಟು n³ ಮೈನಸ್ 3n ದಟ್ ಈಸ್ ಈಕ್ವಲ್ ಟು 64 ಮೈನಸ್ 3 × 4 12 ದಟ್ ಈಸ್ ಈಕ್ವಲ್ ಟು ಸರ್ ಏನು ಕೇಳಿದರೆ x³ ಪ್ಲಸ್ 1/x³ ಸರಿ x³ ಪ್ಲಸ್ 1/x³ ಪ್ಲಸ್ x ಪ್ಲಸ್ 1/x ಕರೆಕ್ಟಾ. ಸೊ 52 ಆಯಿತು ಕರೆಕ್ಟಾ. 52 ಆಯಿತು ಪ್ಲಸ್ x ಪ್ಲಸ್ 1/x ಸಹ ಕೇಳಿದ್ರು ಕರೆಕ್ಟಾ. x ಪ್ಲಸ್ 1/x ಎಷ್ಟು ಬಂತು ಸರ್ 4 ಕರೆಕ್ಟಾ. x ಪ್ಲಸ್ 1/x ಎಷ್ಟು ಬಂತು ಸರ್ 4. ಸೊ 52 ಪ್ಲಸ್ 4 ದಟ್ ಈಸ್ ಈಕ್ವಲ್ ಟು 56 ದಟ್ ಈಸ್ ಈಕ್ವಲ್ ಟು ಹೌ ಮಚ್ ಸರ್ 56. ಸೊ ಹಾಗಾದರೆ ಯಾವ್ದು ಸರ್ ಆನ್ಸರ್ ಆಪ್ಷನ್ ಸಿ ಅಲ್ವಾ. ಈ ಥರ ಸಿಂಪಲಾಗಿ ನಾವು ಮಾಡ್ಕೊಂಡು ಹೋಗ್ಬೋದು ಕರೆಕ್ಟಾ ಇಲ್ವಾ ಸರ್. ಕರೆಕ್ಟ್. ನೈನ್ತ್ ಕ್ವಶನ್ ಇಫ್ ನೋಡಿ ಈಸಿ ಕ್ವಶನ್ಸ್ ಅಂದ್ರಲ್ಲ. ಸೊ ಈಗ ಇಲ್ಲೇನಾಗಿದೆ ಇಲ್ಲಿ ಈ ಪ್ರಶ್ನೆ ಒಂಚೂರು ಕ್ಯಾಲ್ಕುಲೇಟಿವ್ ಇದೆ ಅಲ್ವಾ. ಸೊ ಇಲ್ಲಿ ಇನ್ನೂ ಒಂಚೂರು ಕ್ಯಾಲ್ಕುಲೇಟಿವ್ ಇದೆ. ಸೊ ಹೇಗೆ ಕ್ಯಾಲ್ಕುಲೇಟಿವ್ ಇದೆ ಅಂದರೆ ನಮ್ಗೆ ರೂಟು ಬಂದಿದೆಲ್ಲ. ಸೊ ನೋಡೋಣ ಇದನ್ನು ಸಹ ಯಾವ ಥರ ಮಾಡೋದು ಅನ್ನೋದನ್ನು ನಿಮಗೆ ನಾನು ತಿಳಿಸ್ಕೊಡ್ತೀನಿ ಕರೆಕ್ಟಾ. ಯಾವುದೇ ಒಂದು ಟೈಪ್ ಬಂದ್ರೂ x ಪ್ಲಸ್ 1/x ಅಲ್ಲಿ ಮಾಡೋ ಒಂಥರ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಕರೆಕ್ಟಾ. ಸೊ ಕಮೆಂಟ್ ಮಾಡ್ತಾ ಹೋಗ್ತಾಯಿರಿ. ಸೊ x⁴ ಪ್ಲಸ್ 1/x⁴ ದಟ್ ಈಸ್ ಈಕ್ವಲ್ ಟು 254. ಸೊ ಓಕೆ ಇಲ್ಲಿ ನೋಡಿ ಮೊದಲು ನಾವು ಏನು ಮಾಡೋಣ ಏನು ಬೇಕು ನಮಗೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ x⁵ ಪ್ಲಸ್ 1/x⁵ ಬೇಕು ಕರೆಕ್ಟಾ. ಸೊ x⁵ ಪ್ಲಸ್ 1/x⁵ ಬೇಕು ಅಂದರೆ ನಮ್ಗೆ ಏನೇನು ಬೇಕು ಸರ್ x³ ಪ್ಲಸ್ 1/x³ ಬೇಕು ಕರೆಕ್ಟಾ ಇಂಟು x² ಪ್ಲಸ್ 1/x² ಬೇಕು ಕರೆಕ್ಟಾ. ಎಸ್ ಸರ್ ಮೈನಸ್ x ಪ್ಲಸ್ 1/x ಬೇಕು ಕರೆಕ್ಟಾ.
ಸರ್ ನೋಡಿ ನಾನು ಮೊದಲನೇ ಕ್ಲಾಸಲ್ಲಿ ನಿಮ್ಗೆ ಕಂಪ್ಲೀಟಾಗಿ ಹೇಳಿದ್ದೀನಿ ಏನೇನು ಬೇಕು ಎಕ್ಸ್ ಟು ದಿ ಪವರ್ ಆಫ್ 5 ಪ್ಲಸ್ 1 ಬೈ ಎಕ್ಸ್ ಟು ದಿ ಪವರ್ ಆಫ್ 5 ಬೇಕಂದ್ರೆ ನಮ್ಗೆ ಏನೇನು ಬೇಕು ಕರೆಕ್ಟಾ. ಸೊ ಅದೇ ಥರ ಎಕ್ಸ್ ಟು ದಿ ಪವರ್ ಆಫ್ 7 ಪ್ಲಸ್ 1 ಬೈ ಎಕ್ಸ್ ಟು ದಿ ಪವರ್ ಆಫ್ 7 ಬೇಕಂದ್ರೆ ನಮ್ಗೆ ಏನೇನು ಬೇಕು ಸರ್ ಎಕ್ಸ್ ಟು ದಿ ಪವರ್ ಆಫ್ 4 ಪ್ಲಸ್ 1 ಬೈ ಎಕ್ಸ್ ಟು ದಿ ಪವರ್ ಆಫ್ 4 ಇಂಟು ಎಕ್ಸ್ ಕ್ಯೂಬ್ ಪ್ಲಸ್ 1 ಬೈ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಇವೆಲ್ಲವೂ ಸಹ ನಮಗೆ ಬೇಕಾಗುತ್ತೆ ಕರೆಕ್ಟಾ. ಸೊ ಹೇಗೆ ಎಕ್ಸ್ ಕ್ಯೂಬ್ ಪ್ಲಸ್ 1 ಬೈ ಎಕ್ಸ್ ಕ್ಯೂಬ್ ಏನೇನು ಬೇಕು ಸರ್ ಕರೆಕ್ಟಾ. ಎಕ್ಸ್ ಕ್ಯೂಬ್ ಪ್ಲಸ್ 1 ಬೈ ಎಕ್ಸ್ ಕ್ಯೂಬ್ಗೆ ನಾವು ಡೈರೆಕ್ಟ್ ಎನ್ ಕ್ಯೂಬ್ ಮೈನಸ್ 3n ಅಂತಂದ್ರೆ ಬರಿಬೋದು ಆರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಅಂತಲೂ ಸಹ ನಾವು ಬರಿಬೋದು ಕರೆಕ್ಟಾ. ಇದನ್ನು ಸೈಡಲ್ಲಿ ಸಹ ಬರ್ಕೊಂಡು ಹೋಗ್ತಾ ಇದೆ ಕ್ಲಿಯರ್. ನೋಡಿ ಈಗ ನಮ್ಗೆ ಏನು ಬೇಕು ಕರೆಕ್ಟಾ ಏನೇನು ಬೇಕು ನಮಗೆ ಎಕ್ಸ್ ಕ್ಯೂಬ್ ಪ್ಲಸ್ 1 ಬೈ ಎಕ್ಸ್ ಕ್ಯೂಬ್ ಆ್ಯಂಡ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಕರೆಕ್ಟಾ. ಎಕ್ಸ್ ಕ್ಯೂಬ್ ಪ್ಲಸ್ 1 ಬೈ ಎಕ್ಸ್ ಕ್ಯೂಬ್ ಬೇಕು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಬೇಕು ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಸಹ ಬೇಕು. ಸೊ ನಾವು ಫೈಂಡ್ ಔಟ್ ಮಾಡೋಣ ಮೊದಲು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ನಮ್ಗೆ ಈಸಿ ಆಗುತ್ತೆ. ಸೊ ಹೇಗೆ ಈಸಿ ಆಗುತ್ತೆ ಸರ್ ರೂಟ್ 254 ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು ರೂಟ್ 256 ರೂಟ್ 256ನ ವ್ಯಾಲ್ಯೂ ಎಷ್ಟು ಸರ್ 16 ಎಷ್ಟು ಸರ್ 16. ಎಗೈನ್ ಎಕ್ಸ್ ಸ್ಕ್ವೇರ್ ಸರ್ ಎಕ್ಸ್ ಪ್ಲಸ್ 1 ಬೈ ಎಕ್ಸು ಬೇಕು ಅಂದ್ಕೊಳ್ಳಿ ಕರೆಕ್ಟಾ. ಸೊ ರೂಟ್ n ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು 18 ರೂಟ್ 18 ವ್ಯಾಲ್ಯೂ ಎಷ್ಟು ಸರ್ ರೂಟ್ 18 ದಟ್ ಈಸ್ ಈಕ್ವಲ್ ಟು 9 ಇಂಟು 2 ಕರೆಕ್ಟಾ. 9ನ ಈಚೆ ತೆಗೆದ್ರೆ ಎಷ್ಟು ಸರ್ 3 ರೂಟ್ 2 ಎಷ್ಟು ಸರ್ 3 ರೂಟ್ 2. ಸೊ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ನ ವ್ಯಾಲ್ಯೂ 3 ರೂಟ್ 2 ಬಂತು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬಂತು 16 ಬಂತು. ಸೊ ನಮ್ಗೆ ಏನು ಬೇಕು ಸರ್ ಎಕ್ಸ್ ಕ್ಯೂಬ್ ಪ್ಲಸ್ 1 ಬೈ ಎಕ್ಸ್ ಕ್ಯೂಬ್. ಸೊ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ನ ವ್ಯಾಲ್ಯೂ 3 ರೂಟ್ 2 ಆದರೆ ಎಕ್ಸ್ ಕ್ಯೂಬ್ ಪ್ಲಸ್ 1 ಬೈ ಎಕ್ಸ್ನ ವ್ಯಾಲ್ಯೂ ಎಷ್ಟು ಸರ್ 3 ರೂಟ್ 2 ಹೋಲ್ ಕ್ಯೂಬ್ ಮೈನಸ್ 3 ಇಂಟು 3 ರೂಟ್ 2 3 ರೂಟ್ 3 ಇಂಟು 3 ರೂಟ್ 2 ಕ್ಲಿಯರ್ ಸರ್ ಕ್ಲಿಯರ್. ಸೊ 3 ಕ್ಯೂಬ್ 27 ಇಂಟು 2 ರೂಟ್ 2 ಸಾರಿ ರೂಟ್ 2 ಕ್ಯೂಬ್ ಅಂದರೆ 2 ರೂಟ್ 2 ಸೊ 54 ರೂಟ್ 2 ಮೈನಸ್ ಕರೆಕ್ಟಾ 9 ರೂಟ್ 2 ಸರ್ ಎಷ್ಟಾಯಿತು 54ಅಲ್ಲಿ 9 ಆದರೆ 45 ರೂಟ್ 2 ಕರೆಕ್ಟಾ 45 ರೂಟ್ 2. ಸೊ ಎಕ್ಸ್ ಕ್ಯೂಬ್ ಪ್ಲಸ್ 1 ಬೈ ಎಕ್ಸ್ ಕ್ಯೂಬ್ನ ವ್ಯಾಲ್ಯೂ 45 ರೂಟ್ 2 ಬಂತು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ನ ವ್ಯಾಲ್ಯೂ 16 ಬಂತು ಎಕ್ಸ್ ಪ್ಲಸ್ 1 ಬೈ ಎಕ್ಸ್ನ ವ್ಯಾಲ್ಯೂ ಎಷ್ಟು ಬಂತು ಸರ್ 3 ರೂಟ್ 2 ಬಂತು ಕರೆಕ್ಟಾ. ಸೊ ನಾವು ಮಾಡಿದ್ರೆ 16 ಇಂಟು 45 ಅವತ್ತು ಸರ್ 45 ಇಂಟು 16 ದಟ್ ಈಸ್ ಈಕ್ವಲ್ ಟು ಕರೆಕ್ಟಾ 45 ಇಂಟು 16 5 6 30 3 ಕ್ಯಾರಿ 24 ಪ್ಲಸ್ 5 29 ಪ್ಲಸ್ 3 32 3 ಕ್ಯಾರಿ 4 1 4 720 ಕರೆಕ್ಟಾ 720 ರೂಟ್ 2 720 ರೂಟ್ 2 ಮೈನಸ್ 3 ರೂಟ್ 2 ಹಾಗಾದರೆ ಎಷ್ಟು ಬರುತ್ತೆ ಸರ್ 720 ಮೈನಸ್ 3 ದಟ್ ಈಸ್ ಈಕ್ವಲ್ ಟು 717 ಕರೆಕ್ಟಾ 717 ರೂಟ್ 2 ಆಪ್ಷನಲ್ಲಿ ಇದೆಯಾ ಸರ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ ಕರೆಕ್ಟಾ ಯಾವುದೋ ಒಂದು ಚಿಕ್ಕ ಪ್ರಶ್ನೆ ತಗೊಂಡು ಕರೆಕ್ಟಾ ನೋ ಮಾಡೋದಲ್ಲ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಿದಾರೋ ಕರೆಕ್ಟಾ ನಾನು ಈಸಿ ಟು ಹಾರ್ಡಾಗಿ ತಗೊಳ್ತಾ ಇದ್ದೀನಿ. ಮೊದಲನೇದು ಈಸಿ ಆಮೇಲೆ ಮಾಡ್ರೇಟ್ ಆಮೇಲೆ ಹಾರ್ಡ್ ಕ್ವಶನ್ಸ್ ಕರೆಕ್ಟಾ. ಸೊ ಫಾರ್ಮುಲಾ ಬೇಸ್ಡಲ್ಲೂ ಸಹ ಅಷ್ಟೇ ಓನ್ಲಿ ಏನು ವ್ಯಾಲ್ಯೂ ಪುಟ್ಟಿಂಗ್ ಒಂದಲ್ಲ ವ್ಯಾಲ್ಯೂ ಪುಟ್ಟಿಂಗ್ದು ಹೇಳ್ಕೊಡ್ತೀನಿ ಆ್ಯಂಡ್ ಅಗೇನ್ ನಿಮಗೆ ಫಾರ್ಮುಲಾ ಬೇಸ್ಡ್ ಫಾರ್ಮುಲಾ ಹಾಕಿನೇ ಒಂದು ಪ್ರಶ್ನೆಗಳನ್ನ ಸಹ ನಿಮಗೆ ಹೇಳ್ಕೊಡ್ತೀನಿ ಕ್ಲಿಯರಾ. ಆಲ್ಜಿಬ್ರಾ ಇಷ್ಟೇ ಕಣ್ರಿ ನಾವು ಏನು ಮಾಡ್ತೀವಿ ಅಡ್ವಾನ್ಸ್ ಮ್ಯಾಥ್ಸ್ ಇದೆ ಅಂತಲೇ ನಾವು ಡೈರೆಕ್ಟು ಸ್ವಲ್ಪ ಮಂಕ್ ಆಗಿಬಿಡ್ತೀವಿ ಕರೆಕ್ಟಾ. ನೋ ಇಲ್ಲ ಕಷ್ಟಪಡೋಣ. ನೋಡಿ ಎಕ್ಸ್ ಟು ದಿ ಪವರ್ ಆಫ್ 4 ಪ್ಲಸ್ 1 ಬೈ ಎಕ್ಸ್ ಟು ದಿ ಪವರ್ ಆಫ್ 4 ದಟ್ ಈಸ್ ಈಕ್ವಲ್ ಟು 142. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಟು ದಿ ಪವರ್ ಆಫ್ 7 ಪ್ಲಸ್ 1 ಬೈ ಎಕ್ಸ್ ಟು ದಿ ಪವರ್ ಆಫ್ 7 ಕರೆಕ್ಟಾ. ಸೊ ಎಕ್ಸ್ ಟು ದಿ ಪವರ್ ಆಫ್ 4 ಪ್ಲಸ್ 1 ಬೈ ಎಕ್ಸ್ ಟು ದಿ ಪವರ್ ಆಫ್ ದಟ್ ಈಸ್ ಈಕ್ವಲ್ ಟು 142 ಆದರೆ ನಮ್ಗೆ ಏನು ಬೇಕು ಸರ್ ಎಕ್ಸ್ ಟು ದಿ ಪವರ್ ಆಫ್ 7 ಪ್ಲಸ್ 1 ಬೈ ಎಕ್ಸ್ ಟು ದಿ ಪವರ್ ಆಫ್ 7ಗೆ ಮೊದಲು ಏನು ಬೇಕು ಅನ್ನೋದು ನಾವು ತಿಳ್ಕೊಳ್ಳೋಣ ಕರೆಕ್ಟಾ. ಸೊ ಏನೇನು ಬೇಕು ಎಕ್ಸ್ ಟು ದಿ ಪವರ್ ಆಫ್ 4 ಪ್ಲಸ್ 1 ಬೈ ಎಕ್ಸ್ ಟು ದಿ ಪವರ್ ಆಫ್ 4 ಬೇಕು ಆ್ಯಂಡ್ ಎಗೈನ್ ಎಕ್ಸ್ ಕ್ಯೂಬ್ ಪ್ಲಸ್ 1 ಬೈ ಎಕ್ಸ್ ಕ್ಯೂಬ್ ಸಹ ಬೇಕು ಕರೆಕ್ಟಾ. ಎಗೈನ್ ಮೈನಸ್ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಸಹ ನಮಗೆ ಬೇಕು ಕರೆಕ್ಟಾ ಸರ್ ಕರೆಕ್ಟ್. ನೋಡಿ ಆಗ ಪ್ರೀವಿಯಸ್ ಸ್ಲೈಡಲ್ಲಿ ಹೇಳ್ತೀನಿ ನೋಡಿ ಎಕ್ಸ್ ಟು ದಿ ಪವರ್ ಆಫ್ 5 ಪ್ಲಸ್ 1 ಬೈ ಎಕ್ಸ್ ಟು ದಿ ಪವರ್ ಆಫ್ 5 ಏನೇನು ಬೇಕಾಗುತ್ತೆ ಸರ್ ಎಕ್ಸ್ ಕ್ಯೂಬ್ ಪ್ಲಸ್ 1 ಬೈ ಎಕ್ಸ್ ಕ್ಯೂಬ್ and into x square plus 1 by x square minus x plus 1 by x ಕರೆಕ್ಟಾ. ಸೊ ನೆಕ್ಸ್ಟ್ ಸ್ಲೈಡಲ್ಲಿ x to the power of 7 plus 1 by x to the power of 7 ಕೇಳಿದ್ದಾರೆ. ಸೊ ಇಲ್ಲಿ ಏನೇನು ಬೇಕು ಸರ್
ಒಂದು ಸೆಕೆಂಡ್, ಇಲ್ಲೇನೇನು ಬೇಕು, x to the power of 4 plus 1 by x to the power of 4 ಇಂಟು x cube plus 1 by x cube ಇಂಟು ಮೈನಸ್ x plus 1 by x ಸಹ ಬೇಕು. ಸೊ x to the power of 4 plus 1 by x to the power of 4 ಬಂತು, ಎಷ್ಟು ಸರ್ 142 ಇಂಟು x cube plus 1 by x cube ಬೇಕು. ಸೊ x plus 1 by x ಸಹ ನಮಗೆ ಬೇಕು. ಸೊ ಇಲ್ಲಿ ನಾವು x square plus 1 by x square ಅನ್ನು ಫೈಂಡ್ ಔಟ್ ಮಾಡಿದ್ರೆ ಕರೆಕ್ಟಾ ಏನಾಗುತ್ತೆ ಸರ್ ರೂಟ್ 144 ಕರೆಕ್ಟಾ, ಈಗ ಡೈರೆಕ್ಟಾಗೆ ಮಾಡ್ತೀವಿ ಸರ್, ಓಕೆ ತೊಂದರೆ ಇಲ್ಲ ಕರೆಕ್ಟಾ. ಆಗ ಎಷ್ಟಾಯಿತು 12 ಬಂತು ಕರೆಕ್ಟಾ. ಸೊ x square plus 1 by x square 12 ಆದರೆ x plus 1 by x ನ ವ್ಯಾಲ್ಯೂ ಎಷ್ಟಾಗುತ್ತೆ ಸರ್ ರೂಟ್ 12 plus 2 ದಟ್ ಈಸ್ ಈಕ್ವಲ್ ಟು ರೂಟ್ 14 ಕರೆಕ್ಟಾ. x plus 1 by x ನ ವ್ಯಾಲ್ಯೂ ಎಷ್ಟು ಬರುತ್ತೆ ಸರ್ ರೂಟ್ 14. ಸೊ x cube plus 1 by x cube ಬೇಕು ಕರೆಕ್ಟಾ. ಸೊ ಈಗ ರೂಟ್ 14 ಅಂದರೆ n ಕ್ಯೂಬ್ ಮೈನಸ್ 3n ಕರೆಕ್ಟಾ. ರೂಟ್ 14 ಕ್ಯೂಬ್ ಮೈನಸ್ 3 ಇಂಟು ರೂಟ್ 14 ಕರೆಕ್ಟಾ. ಸೊ ರೂಟ್ 14 ಕ್ಯೂಬ್ ಮಾಡಿದ್ರೆ ಎಷ್ಟು ಬಂತು ಸರ್ 14 ರೂಟ್ 4 ಕರೆಕ್ಟಾ. 14 ರೂಟ್ 4 ಮೈನಸ್ 3 ರೂಟ್ 14 ದಟ್ ಈಸ್ ಈಕ್ವಲ್ ಟು 11 ರೂಟ್ 14 ಸಾರಿ 4 ಅಲ್ಲ 14 11 ರೂಟ್ 14 ಮೈನಸ್ ರೂಟ್ 40 ಕರೆಕ್ಟಾ. ಸೊ 142 ಇಂಟು 11 ಎಷ್ಟು ಸರ್ 142 ಇಂಟು 11 ಟ್ರಿಕ್ ನೀವು ಹೇಳ್ಕೊಟ್ಟಿದ್ರಿ ಕರೆಕ್ಟ್ ಸರ್. 2ನ 1 ಹಾಗೆ ಬರ್ಕೊಳ್ಳಿ, 2 + 4 6 4 + 1 5 1562 ರೂಟ್ 14 ಮೈನಸ್ ರೂಟ್ 14 ಕರೆಕ್ಟಾ. ರೂಟ್ 1562 ರೂಟ್ 14ನಲ್ಲಿ 114 ಹೋದರೆ 1561 ರೂಟ್ 14 ಸರ್ ಕರೆಕ್ಟಾ. ಹಾಗಾದರೆ ಎಷ್ಟು ಸರ್ 1561 ರೂಟ್ 14 ಇದೆಯಾ ಸರ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ ಈಸಿ ಪ್ರಶ್ನೆಗಳನ್ನು ಮಾಡಿಸ್ಬೋದು, ಕಷ್ಟ ಸ್ವಲ್ಪ ಮೀಡಿಯಮ್ ಆದರೂ ಮಾಡಿಸ್ಬೋದು, ತೊಂದರೆ ಇಲ್ಲ ಕರೆಕ್ಟಾ. ಸೊ ಎಲ್ಲ ಪ್ರಶ್ನೆಗಳನ್ನ ಕಲಿಬೇಕು ಕರೆಕ್ಟಾ. ಯಾವುದೋ ಒಂದು ಟಾಪಿಕನ್ನು ಸ್ಕಿಪ್ ಮಾಡಬಾರ್ದು. ಕ್ಲಿಯರ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಕರೆಕ್ಟಾ. ಕಾನ್ಸೆಪ್ಟ್ಸನ್ನು ಚೆನ್ನಾಗಿ ಕಲಿತು ನೀವು ಕಾನ್ಸೆಪ್ಟ್ ಚೆನ್ನಾಗಿ ಕಲ್ತಿದ್ದೀರ ಅಂದರೆ ಆಟೋಮೆಟಿಕಲಿ ನಿಮ್ಮಿಂದ ಪ್ರಶ್ನೆಗಳನ್ನು ಸಾಲ್ವ್ ಆಗೋದು ನೀವೇ ನೋಡ್ತೀರ. ಕ್ಲಿಯರ್. ಸೊ k to the power of 4 plus 1 by k to the power of 4 that is equal to 194. So find the value of k cube plus 1 by k cube. Easy sir correct. So root 194 plus 2 ಮಾಡಿದ್ರೆ 196 ಬರುತ್ತೆ, 14 ಬರುತ್ತೆ ಸರ್ k square plus 1 by k square ನ ವ್ಯಾಲ್ಯೂ ಕರೆಕ್ಟಾ. ಸೊ k plus 1 by k ನ ವ್ಯಾಲ್ಯೂ ಎಷ್ಟು ಬರುತ್ತೆ ಸರ್ ಹಾಗಾದರೆ ರೂಟ್ 14 plus 2 that is equal to ರೂಟ್ 16. ರೂಟ್ 16 ನ ವ್ಯಾಲ್ಯೂ ಎಷ್ಟು ಸರ್ 4 ಸರ್ 4 ಕರೆಕ್ಟಾ. ಸೊ ನಮಗೆ k ಕ್ಯೂಬ್ ಪ್ಲಸ್ 1 by k ಕ್ಯೂಬ್ ಬೇಕಂದ್ರೆ n ಕ್ಯೂಬ್ ಮೈನಸ್ 3n ದಟ್ ಈಸ್ ಈಕ್ವಲ್ ಟು 4 ಕ್ಯೂಬ್ ಮೈನಸ್ 3 ಇಂಟು 4 ದಟ್ ಈಸ್ ಈಕ್ವಲ್ ಟು ಅಗೈನ್ 52 ಕರೆಕ್ಟ್ ಅಗೈನ್ 52. ಸೊ ಈ ಥರ ನಾವು ಮಾಡ್ಬೋದು. ಆರ್ ಇದು ಈಸಿ ಆಗುತ್ತೆ. ಸೊ ನಿಮಗೆ k ಸ್ಕ್ವೇರ್ ಪ್ಲಸ್ 1 by k ಸ್ಕ್ವೇರ್ ಬಂತು ಅಂದ್ಕೊಳ್ಳಿ, k ಸ್ಕ್ವೇರ್ ಪ್ಲಸ್ 1 by k ಸ್ಕ್ವೇರ್ ಇಂಟು k ಪ್ಲಸ್ 1 by k ಮಾಡಿದ್ರು ಸಹ ನಮ್ಗೆ ಆನ್ಸರ್ ಬರುತ್ತೆ. ಇಟ್ ಮೀನ್ಸ್ x ಸ್ಕ್ವೇರ್ ಪ್ಲಸ್ 1 by x ಸ್ಕ್ವೇರ್ ಇಂಟು x ಪ್ಲಸ್ 1 by x ಕರೆಕ್ಟಾ. k ಸ್ಕ್ವೇರ್ ಪ್ಲಸ್ 1 by k ಸ್ಕ್ವೇರ್ನ ವ್ಯಾಲ್ಯೂ ಎಷ್ಟು ಸರ್ 14 ಇಂಟು k ಪ್ಲಸ್ 1 by k ನ ವ್ಯಾಲ್ಯೂ ಎಷ್ಟು ಸರ್ 4 ದಟ್ ಈಸ್ ಈಕ್ವಲ್ ಟು ಎಷ್ಟು ಸರ್ 14 ಇಂಟು 4 56 ಮೈನಸ್ k ಪ್ಲಸ್ 1 by k ದಟ್ ಈಸ್ ಈಕ್ವಲ್ ಟು 52 ಕರೆಕ್ಟಾ. ಹೇಗೆ ಬೇಕಂದ್ರೂ ಮಾಡ್ಬೋದು. ಮೆಥಡ್ ಚೇಂಜ್ ಆಗಿದ ತಕ್ಷಣ ಆನ್ಸರ್ ಚೇಂಜ್ ಆಗೋದಿಲ್ಲ. ಕ್ಲಿಯರಾ. ಸೊ 47 ಅಂದರೆ ಡೈರೆಕ್ಟಾಗಿ ನೋಡಿ, ಡೈರೆಕ್ಟಾಗಿ ಹೇಳ್ಕೊಡ್ತೀನಿ. 47 ಅಂದರೆ 47 ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು 7 x ಸ್ಕ್ವೇರ್ ಪ್ಲಸ್ 1 by x ಸ್ಕ್ವೇರ್ 7. ಸೊ x ಪ್ಲಸ್ 1 by x ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು 3 ಕ್ಯೂಬ್ ಪ್ಲಸ್ 3 ಕ್ಯೂಬ್ ಮೈನಸ್ 3 ಇಂಟು 3 ದಟ್ ಈಸ್ ಈಕ್ವಲ್ ಟು 27 ಮೈನಸ್ 9 ದಟ್ ಈಸ್ ಈಕ್ವಲ್ ಟು 18. ಈ ಥರ ಸಿಂಪಲಾಗಿ ಡೈರೆಕ್ಟಾಗಿ ಪ್ರಶ್ನೆಗಳನ್ನ ಮಾಡ್ಕೊಂಡು ಹೋಗ್ಬೋದು. ಕ್ಲಿಯರಾ. ಸೊ a to the power of 4 is equal to 194 ಅಂದ್ಕೊಳ್ಳಿ. ಆಗ a ಸ್ಕ್ವೇರ್ ಪ್ಲಸ್ 1 by a ಸ್ಕ್ವೇರ್ನ ವ್ಯಾಲ್ಯೂ ಎಷ್ಟಾಗುತ್ತೆ ಸರ್ 14 ಕರೆಕ್ಟಾ. ಸೊ a ಪ್ಲಸ್ 1 by a ನ ವ್ಯಾಲ್ಯೂ ಎಷ್ಟು ಸರ್ 4 ಕರೆಕ್ಟಾ. ಸೊ ಹೇಗೆ ಸರ್ ದಟ್ ಈಸ್ ಈಕ್ವಲ್ ಟು 4. ಕ್ಲಿಯರ್ ಸರ್. ಇದು ಹೇಗೆ ಸರ್ 194 ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು 14. ಕ್ಲಿಯರಾ. 14 ಇದ್ರದ್ದು 4 ಇದ್ರದ್ದು. ಏನು ಕೇಳಿದರೆ a to the power of 6 ಪ್ಲಸ್ 1 by a ಕ್ಯೂಬನ್ನು ಕೇಳಿದ್ದಾರೆ. ಕ್ಲಿಯರ್. ಒಂದು ವೇಳೆ a ಕ್ಯೂಬ್ನ ಡಿವೈಡ್ ಮಾಡಿದ್ವಿ ಅಂದ್ಕೊಳ್ಳಿ
ಕರೆಕ್ಟಾ. ಎ ಕ್ಯೂಬ್ನ ಡಿವೈಡ್ ಮಾಡಿದ್ರೆ ಇಲ್ಲಿ ಎ ಕ್ಯೂಬ್ ಮಾಡಿದ್ರೆ ಏನಾಗುತ್ತೆ, ಎ ಕ್ಯೂಬ್ ಪ್ಲಸ್ 1/a⁴ ಬರುತ್ತೆ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಎ ಕ್ಯೂಬ್ ಇರಬೇಕು, ಮೇ ಬಿ ಇದು ಎ ಕ್ಯೂಬ್ ಇರಬೇಕು. ಕ್ಲಿಯರ್. ಎ ಕ್ಯೂಬ್ ಅಂದರೆ ಎಗೇನ್ ನಮಗೇನು ಬರುತ್ತೆ, 4 ಕ್ಯೂಬ್ ಮೈನಸ್ 3 × 4 ದಟ್ ಈಸ್ ಈಕ್ವಲ್ ಟು 52. ಕರೆಕ್ಟಾ, 52. ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದೆ. ಕರೆಕ್ಟಾ. ಸೊ ಎಲ್ಲ ಒಂದು ಶಿಫ್ಟ್ಗಳಲ್ಲಿ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದೆ. ನಾವು ಇನ್ನೂ ಈ ಒಂದು ಪ್ರಶ್ನೆಗಳನ್ನ ಮಾಡ್ತಾ ಇದ್ದರೆ ಆ ಒಂದು ಫಾರ್ ಎಕ್ಸಾಂಪಲ್ ನಾನು ಮೋರ್ ದ್ಯಾನ್ 60+ ಕ್ವಶನ್ಸ್ ಮಾಡ್ತೇನೆ x + 1/x. ಕರೆಕ್ಟಾ. 1 or 2 ಕ್ವಶನ್ಸ್ ಬರಲಿ. ಕರೆಕ್ಟಾ. ಸ್ಯಾಟಿಸ್ಫೈಡ್. ಸೊ x⁴ ಪ್ಲಸ್ 1/x⁴. ಓಕೆ, ವೆರಿ. x⁴ ಪ್ಲಸ್ 1/x⁴ ದಟ್ ಈಸ್ ಈಕ್ವಲ್ ಟು 1154. ಕರೆಕ್ಟಾ. ಸೊ x² ಪ್ಲಸ್ 1/x² ಬೇಕಂದ್ರೆ ಏನು ಮಾಡಬೇಕು ಸರ್? ಕರೆಕ್ಟಾ. ರೂಟ್ 1154 ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು ರೂಟ್ 1156. ಕರೆಕ್ಟಾ. ರೂಟ್ 1156. ಸರ್ ರೂಟ್ 1156 ನಮ್ಗೆ ಗೊತ್ತಿಲ್ಲ. ಕರೆಕ್ಟಾ. ನನಗೆ ಗೊತ್ತು. ಕ್ಲಿಯರ್. ಅಂದರೆ ಗೊತ್ತಿರೋರು ಗೊತ್ತಿರುತ್ತೆ, ಬಟ್ ಗೊತ್ತಿಲ್ಲ ಅಂದರೆ ಈಗ ನಾವೇನು ಮಾಡಬೇಕು, ರೂಟ್ನ ತೆಗಿಬೇಕು. ಕರೆಕ್ಟಾ. 4 or 6 ಇಂದ ಬರುತ್ತೆ. ಕ್ಲಿಯರ್. 2 ಹೋದರೆ ಎಷ್ಟು ಬರುತ್ತೆ ಸರ್? 2 and 3. ಕರೆಕ್ಟಾ. ಸರಿ, 3 and 4. 3 square 9, 4 square. ಕರೆಕ್ಟಾ. ಸೊ ಆಲ್ವೇಸ್ ಚಿಕ್ಕ ನಂಬರ್ 34, 36. 3 4 ಜಾ 12. ಇದಕ್ಕಿಂತ ಇದು ಚಿಕ್ಕದಿದೆ. ಸೊ ಚಿಕ್ಕದು ಆನ್ಸರ್. ಕರೆಕ್ಟಾ. ಚಿಕ್ಕದು ಆನ್ಸರ್. ಸೊ ಎಷ್ಟು ಬಂತು ಸರ್? 34. ಕರೆಕ್ಟಾ. ಸೊ x ಪ್ಲಸ್ 1/x³ ಸರ್, x ಪ್ಲಸ್ 1/x ಬೇಕಂದರೆ 34 ಪ್ಲಸ್ 2 ರೂಟ್ ದಟ್ ಈಸ್ ಈಕ್ವಲ್ ಟು 6. ಅಗೈನ್ ನಮಗೆ ಏನು ಬೇಕು ಸರ್? x³ ಪ್ಲಸ್ 1/x³. x³ ಪ್ಲಸ್ 1/x³ ಬೇಕಂದರೆ 6³ ಮೈನಸ್ 3 × 6 ದಟ್ ಈಸ್ ಈಕ್ವಲ್ ಟು 6³ 216. ಕರೆಕ್ಟಾ. ಮೈನಸ್ 18 ದಟ್ ಈಸ್ ಈಕ್ವಲ್ ಟು 198. ಎಷ್ಟು ಸರ್? 198. 198 ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಈ ಥರ ಸ್ಪೀಡಾಗಿ ಮಾಡಿಕೊಂಡು ಈಗ ಪ್ರಶ್ನೆ ಬಂತು. ಕರೆಕ್ಟಾ. ಸೊ ಏನು ಕೇಳಿದರೆ ಏನು ಕೊಟ್ಟಿದ್ದಾರೆ? x⁴ ಪ್ಲಸ್ 1/x⁴ ದಟ್ ಈಸ್ ಈಕ್ವಲ್ ಟು 207. ಆಲ್ಜಿಬ್ರಾ x + 1/x ನ ವ್ಯಾಲ್ಯೂ ಬೇಕು ಅಂದರೆ ನಮ್ಗೆ ಸ್ಕ್ವೇರ್ಸ್ ಕ್ಯೂಬ್ಸ್ ಚೆನ್ನಾಗಿ ಗೊತ್ತಿದ್ರೆ ನಾವು ಡೈರೆಕ್ಟಾಗಿ ಇನ್ನೂ ಸ್ವಲ್ಪ ಸ್ಪೀಡಾಗಿ ಮಾಡ್ಬೋದು. ಎಲ್ಲರಿಗಿಂತ 50%, ಮೋರ್ ದ್ಯಾನ್ 50%. ಅವ್ರು 100% ಇದ್ದರೆ ನಾವು 150 ಸ್ಪೀಡಲ್ಲಿ ಮಾಡ್ಬೋದು. ಕರೆಕ್ಟಾ. ಸೊ x² ಪ್ಲಸ್ 1/x² ಬೇಕು ಅಂದರೆ ನಾವೇನು ಮಾಡ್ಬೇಕು ಸರ್? 2207 ಪ್ಲಸ್ 2 ಸ್ಕ್ವೇರ್ ಈ ಕಡೆ ಬಂದರೆ ರೂಟ್. ಕರೆಕ್ಟಾ. ಸೊ 2209 ಬಂತು. ಕರೆಕ್ಟಾ. 2209 ಬಂತು. 2209 ಯಾವುದು? 43 ಸಾರಿ 7ನ 3ನ. ಕರೆಕ್ಟಾ. ಸೊ ನಮಗೆ ಗೊತ್ತಿಲ್ಲ ಸರ್. 2 ಹೋಯ್ತು ನಂಬರು. 22 ಎಲ್ಲಿದೆ? 4 ಸ್ಕ್ವೇರ್ 16, 5 ಸ್ಕ್ವೇರ್ 25. ಆಲ್ವೇಸ್ ಚಿಕ್ಕ ನಂಬರ್ 47 or 43. 4 5 ಜಾ 20. 20ಗಿಂತ ದೊಡ್ಡದಿದೆ. ಸೊ ದೊಡ್ಡ ನಂಬರ್ ನಮಗೆ ಆನ್ಸರ್ ಆಗುತ್ತೆ. ಸೊ ಎಷ್ಟು ಬಂತು ಸರ್? x² ಪ್ಲಸ್ 1/x² ದಟ್ ಈಸ್ ಈಕ್ವಲ್ ಟು 47. x² ಪ್ಲಸ್ 1/x² 47 ಬಂತು ಅಂದ್ಕೊಳ್ಳಿ. x ಪ್ಲಸ್ 1/x ನ ವ್ಯಾಲ್ಯೂ ಎಷ್ಟು ಸರ್? ಸೊ ರೂಟ್ 47 ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು x ಪ್ಲಸ್ 1/x ನ ವ್ಯಾಲ್ಯೂ 7. ಎಷ್ಟು ಸರ್? x ಪ್ಲಸ್ 1/x ನ ವ್ಯಾಲ್ಯೂ 7. x ಪ್ಲಸ್ 1/x ನ ವ್ಯಾಲ್ಯೂ 7. ಸೊ x⁴ ಪ್ಲಸ್ 1/x⁴ ನ ವ್ಯಾಲ್ಯೂ 2207. ಸೊ ನಮ್ಗೆ ಏನು ಬೇಕು ಸರ್? x⁴ ನೋಡಿ, x⁴ ಪ್ಲಸ್ 1/x⁴ ಬೇಕು ಅಂದ್ಕೊಳ್ಳಿ. ನಮ್ಗೆ ಏನೇನು ಬೇಕು? x⁴ ಪ್ಲಸ್ 1/x⁴ ಇಂಟು x³ ಪ್ಲಸ್ 1/x³ ಮೈನಸ್ x ಪ್ಲಸ್ 1/x. ಕರೆಕ್ಟಾ. ಸೊ ನಮಗೆ x⁴ ಪ್ಲಸ್ 1/x⁴ ದಟ್ ಈಸ್ ಈಕ್ವಲ್ ಟು 2207 ಇಂಟು x³ ಪ್ಲಸ್ 1/x³ ಎಷ್ಟು ಸರ್? x³ ಪ್ಲಸ್ 1/x ದಟ್ ಈಸ್ ಈಕ್ವಲ್ ಟು, ಸೊ ಫೈಂಡ್ ಔಟ್ ಮಾಡಿಲ್ವಲ್ವಾ? ಸೊ ಫೈಂಡ್ ಔಟ್ ಮಾಡಿದ್ರೆ x³ ಪ್ಲಸ್ 1/x³ ದಟ್ ಈಸ್ ಈಕ್ವಲ್ ಟು n³ ಮೈನಸ್ 3n. ಸೊ x ಪ್ಲಸ್ 1/x 7, 7³ ಮೈನಸ್ 3 × 7 ದಟ್ ಈಸ್ ಈಕ್ವಲ್ ಟು 343 ಮೈನಸ್ 21 ದಟ್ ಈಸ್ ಈಕ್ವಲ್ ಟು 322. 322 ಮೈನಸ್ x ಪ್ಲಸ್ 1/x. x ಪ್ಲಸ್ 1/x ನ ವ್ಯಾಲ್ಯೂ 7. ಕರೆಕ್ಟಾ. ಸೊ ಓಕೆ, ಇಲ್ಲಿ ನೋಡಿ. ಕರೆಕ್ಟಾ. ಯೂನಿಟ್ ಡಿಜಿಟ್ ಡಿಫ್ರೆನ್ಸ್ ಇದೆ. ನಾವು ಒಂದು ವೇಳೆ ಚೆಕ್ ಮಾಡೋಣ. ಕರೆಕ್ಟಾ. ಡಿಫ್ರೆನ್ಸ್ ಇದೆ ಅಂದರೆ ಚೆಕ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಕರೆಕ್ಟಾ. ಮೊದಲು ಏನು ಮಾಡಬೇಕು? ಬಾಡ್ ಮಾಸ್ ಮೊದಲು ಮಲ್ಟಿಪ್ಲೈ ಮಾಡಬೇಕು. ಕರೆಕ್ಟಾ. 7 × 2 14, 14 ಮೈನಸ್ 7 ದಟ್ ಈಸ್ ಈಕ್ವಲ್ ಟು 7. ಆಪ್ಷನ್ 7 ಇದೆ ಲಾಸ್ಟಲ್ಲಿ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 15th ಕ್ವಶನ್. ಕರೆಕ್ಟಾ. ಡೌಟ್ ಇದ್ದರೆ ಮಾಡಿ ಆರಾಮಾಗಿ, ತೊಂದರೆ. ಕರೆಕ್ಟಾ. ಸೊ ನೋಡಿ, ಒಂದು ಪ್ರಶ್ನೆನೇ ಸಿಗಲಿ ಯೂನಿಟ್ ಇಟ್ಟು ಎಷ್ಟು ಟೈಮ್ ಸೇವ್ ಆಯಿತು?
ಕರೆಕ್ಟಾ. ಸೊ ಕ್ಯಾಲ್ಕುಲೇಷನ್ ಮೇಲೆ ನಾವು ಫೋಕಸ್ ಮಾಡಬೇಕು. ಕ್ಲಿಯರ್. ಇನ್ನು ನಿಮಗೆ ಕಂಪ್ಲೀಟ್ ಕ್ಲಾಸ್ 2022 ಅಲ್ವಾ ನೋಡಿ, RRB PO-ದಲ್ಲಿ 2022 2024ವರೆಗೂ ಕರೆಕ್ಟಾ ಟಾಪಿಕ್ ವೈಸು ಎಷ್ಟೆಷ್ಟು ಕ್ವಶನ್ಸ್ ಕೇಳಿದ್ದಾರೆ ಕರೆಕ್ಟಾ, ಅದನ್ನೆಲ್ಲ ನಿಮಗೆ ನಾನು ಮಾಡಿಸ್ಕೊಡ್ತೀನಿ. ಕ್ಲಿಯರ್. ಪರ್ಸೆಂಟೇಜ್ ಎಷ್ಟು ಕ್ವಶನ್ಸ್ ಅದು ಒಂದು ಸೆಷನ್, ಪ್ರಾಫಿಟ್ ಆ್ಯಂಡ್ ಲಾಸ್ ಒಂದು ಸೆಷನ್, ಕ್ವಾಡ್ರಾಟಿಕ್ ಈಕ್ವೇಷನ್ ಒಂದು ಸೆಷನ್, ನಂಬರ್ ಸೀರೀಸ್ ಒಂದು ಸೆಷನ್, ಈ ಥರ ನಿಮಗೆ ಮಾಡಿಕೊಡ್ತೀನಿ. ಕರೆಕ್ಟಾ. ಸೊ ಎಷ್ಟು ಬಂತು ಲಾಸ್ಟಲ್ಲಿ 7 ಒಂದೇ ಆಪ್ಷನ್ ಅಲ್ವಾ. ಸೊ x to the power of 8 minus 34 x to the power of 4 plus 1 is equal to 0. ಕರೆಕ್ಟಾ. ಒಂದು ವೇಳೆ ನಾವು x to the power of 4 ಇಂದ ಡಿವೈಡ್ ಮಾಡಿದ್ವಿ ಅಂದ್ಕೊಳ್ಳಿ. ಕರೆಕ್ಟಾ. ನಾನು ನಿಮಗೆ ಇದು 2ನೇ ಕ್ಲಾಸಲ್ಲಿ ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀನಿ. ಕ್ಲಿಯರ್. ನೋಡಿ x to the power of 6 ಪ್ಲಸ್ 1/x to the power of 6 ಬೇಕು. ಕ್ಲಿಯರ್. ಸೊ x to the power of 6 ಪ್ಲಸ್ 1/x to the power of 6 ಬೇಕಂದ್ರೆ n³ ಮೈನಸ್ 3n ಹೋಲ್ ಸ್ಕ್ವೇರ್ ಮೈನಸ್ ಕರೆಕ್ಟಾ -2 ಮಾಡಿದ್ರೆ ನಮ್ಮ ಆನ್ಸರ್ ಬರುತ್ತೆ. ಕ್ಲಿಯರ್. ನೋಡಿ ಡಿವೈಡ್ ಮಾಡಿದ್ವಿ ಅಂದ್ಕೊಳ್ಳಿ, ಇದು ಹೋಯ್ತು ಕರೆಕ್ಟಾ. ಏನು ಉಳಿತು x to the power of 4 ಪ್ಲಸ್ 1/x to the power of 4 ದಟ್ ಈಸ್ ಈಕ್ವಲ್ ಟು -34. ಆ ಕಡೆ ಹೋದ್ರೆ ಸರ್ 34. ಕ್ಲಿಯರ್ ಸರ್. ಕ್ಲಿಯರ್. ಕರೆಕ್ಟಾ. ಹಾಗಾದರೆ ನಮ್ಗೆ ಏನೇನು ಬೇಕು ಸರ್, ಹೇಗೆ ನೋಡಿ x² ಪ್ಲಸ್ 1/x² ಬೇಕು ಅಂದ್ಕೊಳ್ಳಿ. 34 ಪ್ಲಸ್ 2 ರೂಟ್ ದಟ್ ಈಸ್ ಈಕ್ವಲ್ ಟು ಸರ್ ರೂಟ್ 34 ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು 6 ಬಂತು. ಎಷ್ಟು ಬಂತು ಸರ್ 6 ಬಂತು. x² ಪ್ಲಸ್ 1/x² ವ್ಯಾಲ್ಯೂ 6 ಬಂತು ಅಂದ್ಕೊಳ್ಳಿ. ಕರೆಕ್ಟಾ. ಹಾಗಾದರೆ n² ಪ್ಲಸ್ ಸರ್ -2 ಹೋಲ್ ಕ್ಯೂಬ್ ಕರೆಕ್ಟಾ ಹೋಲ್ ಕ್ಯೂಬ್ -3 ಇಂಟು n ಮಾಡಿದ್ರು ಸಹ ನಮ್ಗೆ ಆನ್ಸರ್ ಬರುತ್ತೆ. ಕರೆಕ್ಟಾ. ಸೊ ಅದನ್ನು x² ಪ್ಲಸ್ 1/x² ನಮಗೆ ಬಂತು. ಕರೆಕ್ಟಾ. ಸೊ 6³ ಕರೆಕ್ಟಾ 6³ -3 ಇಂಟು 6 ದಟ್ ಈಸ್ ಈಕ್ವಲ್ ಟು ಎಷ್ಟು ಸರ್ 198. ಓಕೆ ಒಂದು ಸೆಕೆಂಡು 34 ಎಷ್ಟು ಬಂತು 6² 34 ಇಂಟು 6 ಸೊ ಇಲ್ಲ ಕರೆಕ್ಟಾ. ಸೊ ಏನು ಬಂದೆ 6³ ಮೈನಸ್ 3 ಇಂಟು 6 ದಟ್ ಈಸ್ ಈಕ್ವಲ್ ಟು 216 ಮೈನಸ್ 18 ದಟ್ ಈಸ್ ಈಕ್ವಲ್ ಟು 198. ಕ್ಲಿಯರ್. 198. ಸೊ 6 ಓಕೆ. ಸೊ x² ಪ್ಲಸ್ 1/x²ನಾ ಸರ್ ಡೈರೆಕ್ಟ್ ಕ್ಯೂಬ್ -3 ಇಂಟು x ಪ್ಲಸ್ 1/x ಮಾಡಿದ್ರೆ ನಮ್ಮ ಆನ್ಸರ್ ಬರುತ್ತೆ. ಕರೆಕ್ಟಾ. 6³ -3 ಇಂಟು 6 ದಟ್ ಈಸ್ ಈಕ್ವಲ್ ಟು 198. ಕ್ಲಿಯರ್. ಸೊ x² ಪ್ಲಸ್ 1/x² is equal to 29, then the value of x minus 1/x. ಕರೆಕ್ಟಾ. ಈಗ ನೋಡಿ ಇಷ್ಟೊತ್ತು ನಾವು ಏನು ಮಾಡ್ತಾ ಇದ್ವಿ ಸರ್ x² ಪ್ಲಸ್ 1/x², x ಪ್ಲಸ್ 1/x, x ಪ್ಲಸ್ 1/x, x ಪ್ಲಸ್ 1/x, x ಪ್ಲಸ್ 1/x. ಕರೆಕ್ಟಾ. ಈಗ ಬಂತು ನೋಡಿ x ಮೈನಸ್ 1/x. ನಾನು ನಿಮ್ಗೆ ಏನು ಹೇಳಿದೆ ಕಂಪ್ಲೀಟ್ ಹೇಳ್ಕೊಡ್ತೀನಿ ಅಂದರೆ ಕಂಪ್ಲೀಟಾಗಿ ನಾನು ಹೇಳ್ಕೊಡ್ತೀನಿ. ಕ್ಲಿಯರಾ. x ಮೈನಸ್ 1/x ಬಂತು. ಈ x ಮೈನಸ್ 1/x ಬಂದರೆ ಹೇಗೆ ನೋಡಿ. ಕರೆಕ್ಟಾ. ಸೊ ನಾನು ನಿಮ್ಮ ಮೊದಲನೇ ಕ್ಲಾಸ್ನಲ್ಲಿ ಹೇಳಿದ್ದೆ. ಕರೆಕ್ಟಾ. x² ಪ್ಲಸ್ 1/ ಇದು ಬೇಡ. ಕರೆಕ್ಟಾ. x ಮೈನಸ್ 1/x² ಫಾರ್ಮುಲಾ ನೋಡೋಣ ಒಂದ್ಸಲ. ಕರೆಕ್ಟಾ. ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು ಸರ್ x² ಪ್ಲಸ್ 1/x² ಮೈನಸ್ 2 ಇಂಟು x ಪ್ಲಸ್ x ಇಂಟು 1/x ಕ್ಯಾನ್ಸಲ್ ಆಗುತ್ತೆ -2. ಕರೆಕ್ಟಾ. ಸೊ ಇಲ್ಲಿ x² ಪ್ಲಸ್ 1/x² ಇದೆ. ಏನಿದೆ ಸರ್ ಇಲ್ಲಿ x² ಪ್ಲಸ್ 1/x² ಇದೆ. ಇಲ್ಲೂ ಸಹ x² ಪ್ಲಸ್ 1/x² ಇದೆ. x² ಪ್ಲಸ್ 1/. ಒಂದು ವೇಳೆ -2 ಮಾಡಿದ್ರೆ ನಮ್ಗೇನು ಸಿಗುತ್ತೆ ಸರ್ -2 ಮಾಡಿದ್ರೆ x ಮೈನಸ್ 1/x ಹೋಲ್ ಸ್ಕ್ವೇರ್ ಸಿಗುತ್ತೆ. ಹೋಲ್ ಸ್ಕ್ವೇರ್ ಸಿಕ್ಕಿದಾಗ ಆ ಕಡೆ ಕಳಿಸಿದ್ರೆ ರೂಟ್ ಆಗುತ್ತೆ. ಸೊ x ಮೈನಸ್ 1/x ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಕರೆಕ್ಟಾ. ಇಲ್ಲಿ ನೋಡಿ ಹಾಗಾದರೆ x² ಮೈನಸ್ ಸರ್ ಪ್ಲಸ್ 1/x² -2 ಮಾಡಿದ್ವಿ ಅಂದ್ಕೊಳ್ಳಿ. ಈ ಕಡೆ LHS ಅಲ್ಲಿ -2, RHS ಅಲ್ಲಿ -2 ಮಾಡಿದ್ವಿ ಅಂದ್ಕೊಳ್ಳಿ.
ಕ್ಲಿಯರಾ? ಆಗೇನಾಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x² ಮೈನಸ್ 2 ಇದರ ವ್ಯಾಲ್ಯೂ ಏನು ಸರ್ ಎಕ್ಸ್ ಮೈನಸ್ 1/x ಹೋಲ್ ಸ್ಕ್ವೇರ್ ಎಕ್ಸ್ ಮೈನಸ್ 1/x ಹೋಲ್ ಸ್ಕ್ವೇರ್ ಕರೆಕ್ಟಾ? ಹಾಗಾದರೆ ಎಕ್ಸ್ ಮೈನಸ್ 1/x ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 29 ಮೈನಸ್ 2 ದಟ್ ಈಸ್ ಈಕ್ವಲ್ ಟು 27. ಸೊ ನಮ್ಗೇನು ಬೇಕು ಎಕ್ಸ್ ಮೈನಸ್ 1/x ಮಾತ್ರ ಬೇಕು. ಸೊ ಎಕ್ಸ್ ಮೈನಸ್ 1/x ಈಸ್ ಈಕ್ವಲ್ ಟು 27 ಕರೆಕ್ಟಾ? ಸ್ಕ್ವೇರ್ ಅದು ಈ ಕಡೆ ಬಂದರೆ ರೂಟ್ ಸರ್ ಕರೆಕ್ಟಾ? ಸೊ ರೂಟ್ ಬಂದರೆ ಎಕ್ಸ್ ಮೈನಸ್ 1/x ರೂಟ್ 27ನ ವ್ಯಾಲ್ಯೂ ಎಷ್ಟು ಸರ್ 3³ ದಟ್ ಈಸ್ ಈಕ್ವಲ್ ಟು 3√3 ಕರೆಕ್ಟಾ? ಪ್ಲಸ್ ಆದರೂ ಇರ್ಬೋದು ಮೈನಸ್ ಆದರೂ ಇರ್ಬೋದು. ಆಪ್ಷನ್ನಲ್ಲಿ ಒಂದೇ ಆಪ್ಷನ್ ಇದೆ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ ಈ ಥರ ಕರೆಕ್ಟ್. ಬೇಸಿಕ್ ಅನ್ನೋದು ವೆರಿ 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 ಇಂಪಾರ್ಟೆಂಟ್. ಫಂಡಮೆಂಟಲ್ಸ್ ಎಷ್ಟು ಚೆನ್ನಾಗಿ ಗೊತ್ತಿದ್ದರೆ ಅಷ್ಟು ಕ್ವಶನ್ಸನ್ನು ಈಸಿಯಾಗಿ ನಾವು ಸಾಲ್ವ್ ಮಾಡ್ತೀವಿ ಕರೆಕ್ಟಾ? ಎಲ್ಲ ಟೈಮ್ಸಲ್ಲೂ ಶಾರ್ಟ್ಕಟ್ಸ್ ಯೂಸ್ ಆಗೋದಿಲ್ಲ. ಕ್ಲಿಯರ್? x square plus 1/x² is equal to 18th question. So find the value of x³ minus 1/x³. ಪ್ರಶ್ನೆಗಳು ನೋಡಿ ಚೇಂಜ್ ಆಗ್ತಾ ಇದೆ. x² plus 1/x², x³ plus 1/x³ ಈಗ ಬರ್ತಾ ಇರೋದು x minus 1/x and x³ minus 1/x. x³ minus 1/x ಬೇಕು ನಮ್ಗೆ ಏನು ಬೇಕು ಸರ್ x minus 1/x ಕರೆಕ್ಟಾ? ಸೊ ಇಲ್ಲಿ -2 ಪುಟ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಸರ್ x minus 1/x ಹೋಲ್ ಸ್ಕ್ವೇರ್ ಬರುತ್ತೆ ಕರೆಕ್ಟಾ? ಸೊ x² ಪ್ಲಸ್ 1/x² -2 ಮಾಡಿದ್ವಿ ಅಂದ್ಕೊಳ್ಳಿ ಬೋತ್ ಸೈಡ್ಸ್. ಆಗೇನಾಗುತ್ತೆ ಸರ್ ಇದು x minus 1/x² ಹೋಲ್ ಸ್ಕ್ವೇರ್ ಫಾರ್ಮುಲಾ ಆಯಿತು. ಇದೇನಾಯ್ತು ಸರ್ 16 ಆಯಿತು. ಹಾಗಾದರೆ ಸ್ಕ್ವೇರ್ ಈ ಕಡೆ ಬಂದರೆ √16 ದಟ್ ಈಸ್ ಈಕ್ವಲ್ ಟು x minus 1/x ಈಸ್ ಈಕ್ವಲ್ ಟು 4 ಆದರೆ ಕರೆಕ್ಟಾ? √16 ವ್ಯಾಲ್ಯೂ 4 ಆದರೆ ನಮ್ಗೆ ಏನು ಬೇಕು ಸರ್ ಈಗ x³ minus 1/x³ ಕರೆಕ್ಟಾ? x³ minus 1/x³ ಬೇಕಂದರೆ x minus 1/x ಕೊಟ್ಟು x³ minus 1/x³ ಬೇಕಂದರೆ ನಾವೇನು ಮಾಡ್ತೀವಿ ಸರ್ n³ plus 3n ಸರ್ n³ plus 3n ಕರೆಕ್ಟಾ? ಸೊ ಅಲ್ಲಿ ನಾವೇನು ಮಾಡ್ತಿದ್ವಿ n³ minus 3n ಮೈನಸ್ ಯಾಕೆಂದರೆ ಈ ಕಡೆ ಆ ಕಡೆ ಹೋದ್ರೆ ಮೈನಸ್ ಆಗುತ್ತೆ, ಆ ಕಡೆ ಈ ಕಡೆ ಹೋದರೆ ಪ್ಲಸ್ ಆಗುತ್ತೆ. ಸೊ n³ plus 3n ಹಾಗಾದರೆ 4³ plus 3 into 4 ದಟ್ ಈಸ್ ಈಕ್ವಲ್ ಟು 4³ 64 plus 3 into 4 12 ದಟ್ ಈಸ್ ಈಕ್ವಲ್ ಟು 64 plus 12 76. ಆಪ್ಷನಲ್ಲಿ ಇದೆಯಾ? ಎಸ್ ಸರ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ 18. ಕ್ಲಿಯರ್ ಅಲ್ವಾ? ನೋಡಿ ಸ್ನೇಹಿತರೆ ಈ ಥರ ನಾವು ಒಂದು ಪ್ರಶ್ನೆಗಳನ್ನ ಬಿಡಿಸ್ಬೋದು ಅಲ್ವಾ? ನಿಮಗೂ ಈಗ ನೋಡ್ತಾ ಇದ್ರೆ ಸಿಂಪಲ್ ಅನಿಸ್ತಾ ಇದೆ ಅಲ್ವಾ? ಕರೆಕ್ಟೇ ಇಲ್ವಾ? 18th ಕ್ವಶನ್. ಕ್ವಶನ್ x² plus 1/x² is equal to 83. Then x³ minus 1/x³ is equal to what? ಸೊ ನಮ್ಗೆ ಏನು ಬೇಕು x³ minus 1/x³ ಬೇಕಂದರೆ x minus 1/x ಬೇಕು. x minus 1/x ಬೇಕಂದರೆ ಇಲ್ಲಿ -2 ಮಾಡಿದ್ರೆ ಇಲ್ಲಿ -2 ಮಾಡಿದ್ರೆ x minus 1/x ಹೋಲ್ ಸ್ಕ್ವೇರ್ ಬರುತ್ತೆ. x minus 1/x ಹೋಲ್ ಸ್ಕ್ವೇರ್ ಬಂದರೆ ಸ್ಕ್ವೇರ್ ಆ ಕಡೆ ಕಳಿಸಿದ್ರೆ ಏನು ಬರುತ್ತೆ ಸರ್ ರೂಟ್ ಬರುತ್ತೆ ಕರೆಕ್ಟಾ? ಸೊ ಮಾಡೋಣ -2 ಮಾಡಿದ್ರೆ ಕರೆಕ್ಟಾ ಏನಾಯಿತು √81. ಸೊ x minus 1/x ನ ವ್ಯಾಲ್ಯೂ ಎಷ್ಟು ಬಂತು ಸರ್ 9 ಬಂತು ಕರೆಕ್ಟಾ? ಸೊ x³ minus 1/x ನ ವ್ಯಾಲ್ಯೂ ಹೇಗೆ ಸರ್ ಫೈಂಡ್ ಔಟ್ ಮಾಡೋದು? ಸೊ n³ plus 3n ಕರೆಕ್ಟಾ? ಸೊ 7³ plus 3 into 7 ದಟ್ ಈಸ್ ಈಕ್ವಲ್ ಟು 720 ಸರ್ 340 7³ 9 ಸರ್ 9 ಸಾರಿ 9³ that is equal to 729 plus 3 into 7 21 that is equal to 750. Sorry 9 alva 9 27 correct 27 729 plus 27 that is equal to 756. Yes sir 756 is the answer for the question number 19. ಸೇಮ್ ನೋಡಿ x⁴ ಪ್ಲಸ್ 1/x⁴ ದಟ್ ಈಸ್ ಈಕ್ವಲ್ ಟು 727. ಸೊ ನಮ್ಗೇನು ಬೇಕು ಸರ್ ಈಗ ಒಂದು ವೇಳೆ x² ಪ್ಲಸ್ 1/x² ಬೇಕು ಅಂದ್ಕೊಳ್ಳಿ. ಆಗೇನು ಮಾಡ್ತಿದ್ವಿ ಸರ್ 727 ಪ್ಲಸ್ 2 ಮಾಡ್ತಿದ್ವಿ 729 ಬರೋದು 27 ಬರೋದು ಕರೆಕ್ಟ್ 729 ಯಾವ ಸ್ಕ್ವೇರ್ ಸರ್ 27 ಸ್ಕ್ವೇರ್. ಒಂದು ವೇಳೆ x ಪ್ಲಸ್ 1/x ಬಂತು ಅಂದ್ಕೊಳ್ಳಿ x ಪ್ಲಸ್ 1/x ಆರ್ ಸಾರಿ ಸರ್ ಡೈರೆಕ್ಟಾಗಿ ಮಾಡ್ಬೋದಲ್ಲ x² ಪ್ಲಸ್ 1/x² ನಮಗೇನು ಫೈಂಡ್ ಔಟ್ ಮಾಡಿದ್ರೆ x² ಸರ್ x minus 1/x ಓಕೆ -2 ಮಾಡಿದ್ವಿ ಅಂದ್ಕೊಳ್ಳಿ ಬೋತ್ ಸೈಡ್
ಕರೆಕ್ಟಾ -2 ಮಾಡಿದ್ವಿ ಅಂದ್ಕೊಳ್ಳಿ ಆನ್ಸರ್ ಡೈರೆಕ್ಟಾಗಿ ಬರುತ್ತಲ್ಲ. ಸೊ ಇದೇನಾಯಿತು ಎಕ್ಸ್ ಮೈನಸ್ 1/x ಹೋಲ್ ಸ್ಕ್ವೇರ್ ಆಯಿತು ಕರೆಕ್ಟಾ ಈಸ್ ಈಕ್ವಲ್ ಟು ಕ್ಲಿಯರ್ 27 - 2 ದಟ್ ಈಸ್ ಈಕ್ವಲ್ ಟು 25 ಕರೆಕ್ಟಾ ಸ್ಕ್ವೇರ್ ಆದ ಹಾಕಿದ್ರೆ ರೂಟ್ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1/x ನ ವ್ಯಾಲ್ಯೂ √25 ಆದರೆ ಕರೆಕ್ಟಾ √25 ನ ವ್ಯಾಲ್ಯೂ ಎಷ್ಟು ಸರ್ 5 ಕರೆಕ್ಟಾ √25 ನ ವ್ಯಾಲ್ಯೂ ಎಷ್ಟು ಸರ್ 5 ಕ್ಲಿಯರ್. ಈ ಥರ ನಾವು ಸಾಲ್ವ್ ಮಾಡ್ಕೊಂಡು ಹೋಗ್ತೇವೆ ಕ್ಲಿಯರ್. ಸೇಮ್ ಇದನ್ನು ಸಹ ನೋಡಿ ಕರೆಕ್ಟಾ x⁴ ಪ್ಲಸ್ 1/x⁴ ದಟ್ ಈಸ್ ಈಕ್ವಲ್ ಟು 79. ಒಂದು ವೇಳೆ ನಮಗೆ x² ಪ್ಲಸ್ 1/x² ಎಷ್ಟು ಬರುತ್ತೆ ಸರ್ 9 ಕರೆಕ್ಟಾ 9 ಹೇಗೆ ಸರ್ 79 ಹಾಂ 9 ಬರುತ್ತೆ. ಸೊ -2 ಮಾಡಿದ್ರೆ ಕರೆಕ್ಟಾ ಏನು ಬರುತ್ತೆ ಸರ್ x ಮೈನಸ್ 1/x ನ ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು √7 ಬರುತ್ತೆ. ಈಗ ಇದು ಹೋದರೆ √7 ಬರುತ್ತೆ ಕರೆಕ್ಟಾ x ಮೈನಸ್ 1/x ದಟ್ ಈಸ್ ಈಕ್ವಲ್ ಟು √7. ಆಪ್ಷನ್ ಡಿ ಇಸ್ ದ ಸರ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಕ್ಲಿಯರಾ. ಸೊ ಇದು ಸಹ ಸೇಮು ಕರೆಕ್ಟಾ ನೋಡಿ ಇಂಟ್ ಕೊಡ್ತೀನಿ. ಈ ಒಂದು ಪ್ರಶ್ನೆನ ಯಾರು ನೋಡ್ತಿದ್ರು ಅವರೆಲ್ಲರೂ ಸಹ ಮಾಡಿ ಕರೆಕ್ಟಾ. ನಾನು ಇಷ್ಟೊಂದು ನಿಮ್ಮ ಕಂಪ್ಲೀಟ್ ಕಾನ್ಸೆಪ್ಟನ್ನು ಹೇಳಿದ್ದೀನಿ. ಇದು SSCGL ಟೈರ್ 2 ಕ್ವಶನ್ ಪ್ರಶ್ನೆ ಈಸಿಯಾಗಿ ಮಾಡ್ಬೋದು ಕರೆಕ್ಟಾ. ನೋಡಿ ಇಲ್ಲಿ ಡಿವೈಡ್ ಬೈ ಏನು ಕೇಳಿದರೆ ಓಕೆ ಡಿವೈಡ್ ಬೈ x⁴ ಅಂದ್ಕೊಳ್ಳಿ. ಒಂದು ವೇಳೆ x⁴ ಮಾಡಿದ್ರೆ x⁴ ಪ್ಲಸ್ 1/x⁴ ದಟ್ ಈಸ್ ಈಕ್ವಲ್ ಟು 1442 ಕರೆಕ್ಟಾ. ಸೊ ಅವಾಗ ನಮಗೆ x² ಪ್ಲಸ್ 1/x² ಬೇಕು ಅಂದರೆ ಕರೆಕ್ಟಾ 1444 ಕರೆಕ್ಟಾ 1444 ಆಗುತ್ತೆ ಕರೆಕ್ಟಾ. ಅವಾಗ ನಾವು ಏನು ಮಾಡಬೇಕು ಫೈಂಡ್ ಔಟ್ ಮಾಡಿ ಕ್ಲಿಯರಾ. ಇದನ್ನು ಫೈಂಡ್ ಔಟ್ ಮಾಡಿ ನಮಗೆ ಏನು ಹೇಳಬೇಕು ನೀವು ಆ ಸೊಲ್ಯೂಷನನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ ಕ್ಲಿಯರಾ. ಸೇಮ್ ಇದು ಸಹ ಅದೇ ಥರ. ಸೊ ಇದು ಸಹ ಅದೇ ಥರ. ಸೊ ಓಕೆ ಪ್ರಶ್ನೆಗಳು ಸೊ ಅದೇ ಥರ ಇರೋದ್ರಿಂದ ಓಕೆ ಇವೆಲ್ಲವೂ ಸಹ ಅದೇ ಥರ ಇರೋದ್ರಿಂದ ಓಕೆನಾ ತೊಂದರೆ ಇಲ್ಲ. ಸೊ ಇಷ್ಟು ಇವತ್ತಿನ ಒಂದು ಸೆಷನ್ ಕ್ಲಿಯರಾ. ಯಾರ್ಯಾರು ಈ ವಿಡಿಯೋವನ್ನು ನೋಡಿದ್ರು ಕರೆಕ್ಟಾ ಕರ್ನಾಟಕದಲ್ಲಿ ಒಂದು ಏನೋ ಒಳ್ಳೆ ಕಂಟೆಂಟ್ ಅಂತ ನಾನು ಬಯಸ್ತಾ ಇದ್ದೀನಿ ಕ್ಲಿಯರಾ. ನಿಮಗೆ ತುಂಬ ಅಂದರೆ ಎಕ್ಸಾಮ್ಸಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ದಯವಿಟ್ಟು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮಂಥ ಸ್ನೇಹಿತರಿಗೆ ಅಲ್ವಾ ಯಾರ್ಯಾರು ಪ್ರಿಪ್ರೇಷನ್ ಆಗ್ತಿದ್ರು ಅವರೆಲ್ಲರಿಗೂ ಸಹ ಶೇರ್ ಮಾಡಿದ್ರೆ ಅವ್ರಿಗೂ ಸಹ ಹೆಲ್ಪ್ಫುಲ್ ಆಗುತ್ತೆ ಕ್ಲಿಯರಾ. ಇಷ್ಟು ಇವತ್ತಿನ ಒಂದು ಸೆಷನಲ್ಲಿ. ನಮ್ಮ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಳ್ಳೊಳ್ಳೆ ವೀಡಿಯೋಸಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್ ಥ್ಯಾಂಕ್ ಯು.